ಚರ್ಚೆ ಮಾಡ್ತಿದ್ದೀವಿ ಕಾಕಂಬಿ ಕಂಟಕ. ಇನ್ನು ಎರಡನೇ ವಿಷಯ, ಸರ್ಕಾರಿ ನೌಕರರು 7ನೇ ವೇತನ ಆಯೋಗದ ಪ್ರಕಾರ ನಮಗೆ ನೀವು ವೇತನದ ಹೆಚ್ಚಳವನ್ನ ಮಾಡಿ ಅನ್ನೋ ನೇರ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಿರೀಕ್ಷೆ ಇದ್ದಿದ್ದು ಬಜೆಟ್ನಲ್ಲಿ ಅದರ ಘೋಷಣೆ ಆಗುತ್ತೆ ಅಂತ. ಆಗದೇ ಇದ್ದಿದ್ದು ಕೆಲ ಬಿಜೆಪಿ ನಾಯಕರಿಗೇನೆ ಅಸಮಾಧಾನ ಇದೆಯಂತೆ. ಎರಡನೇ ಚರ್ಚೆಯ ವಿಷಯ ಸರ್ಕಾರಿ ಸಮರ. ಚರ್ಚೆ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಮೋದಿ ಲಿಂಗಾಯತ ಟ್ರಂಪ್ ಕಾರ್ಡ್ಗೆ ಅಭಿವೃದ್ಧಿ ಮಾತಾಡಿ ಎಂದು ಪ್ರತಿಪಕ್ಷಗಳ ಕೌಂಟರ್. ಮೋದಿ ಭಾಷಣದಲ್ಲಿ ಖರ್ಗೆ ಅವಮಾನದ ಉಲ್ಲೇಖ, ರಿಮೋಟ್ ಕಂಟ್ರೋಲ್ ಮಾತಿಗೆ ತಿರುಗೇಟು ಕೊಡಲು ಸಜ್ಜು. ಎಲೆಕ್ಷನ್ ಅಖಾಡದಲ್ಲಿ ಈಗ 200 ಕೋಟಿ ಕಾಕಂಬಿ ಕಿಕ್, ಕಾಂಗ್ರೆಸ್ ಆರೋಪದಲ್ಲಿ ಸತ್ಯಾಂಶವೇ ಇಲ್ಲ ಎಂದ ಸಿಎಂ. ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ ಸರ್ಕಾರಕ್ಕೆ ತಲೆಬಿಸಿ, ಮುಷ್ಕರದಿಂದಾಗಿ ಜನರಿಗೂ ಟೆನ್ಷನ್. ಈ ಚರ್ಚೆ ವಿಷಯದ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಅಭಿವೃದ್ಧಿ ಕಾರ್ಯಗಳ ಘೋಷಣೆ, ಶಂಕುಸ್ಥಾಪನೆ ಬೆನ್ನಲ್ಲೇ ಕಾಂಗ್ರೆಸ್ ಭ್ರಷ್ಟಾಚಾರದ ಆರೋಪ. ಇದು ರಾಜಕೀಯವೋ ಅಥವಾ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವೋ ಅಂತ ನಮ್ಮ ಪ್ರಶ್ನೆ. ಇನ್ನು ಪ್ರಧಾನಿ ಭಾಷಣದಲ್ಲಿನ ಕಾಂಗ್ರೆಸ್ ವರಿಷ್ಠರ ಅವಮಾನದ ಉಲ್ಲೇಖದ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳೇನು? ಬಹಳ ಸ್ಮಾರ್ಟ್ ಆಗಿ ಅವರು ಆ ಒಂದು ಛತ್ರಿ ಫೋಟೋ ಇಟ್ಕೊಂಡೇ ಮಾತನಾಡ್ತಿದ್ದಾರೆ ಅಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಬಿಜೆಪಿ ಯಾವ ಕಲ್ಲಿಂದ ಯಾರಿಗೆ ಹೊಡೆದು ಅದರ ಪೆಟ್ಟು ಯಾರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಿದೆ ಅಂತ. ಇನ್ನು ಕೇವಲ ಒಂದು ಆಡಿಯೋ ಕ್ಲಿಪ್ ಆಧಾರದ ಮೇಲೆ ಕಾಕಂಬಿ ಅವ್ಯವಹಾರದ ಆರೋಪಕ್ಕೆ ಮಾನ್ಯತೆ ಇದೆಯಾ? ಕಡೆದಾಗಿ ಸರ್ಕಾರಕ್ಕೆ ನೌಕರರ ಸಂಘದ ತಲೆನೋವು ತ್ವರಿತವಾಗಿ ಪರಿಹರಿಸದಿದ್ದಲ್ಲಿ ಚುನಾವಣೆ ಮೇಲಿನ ಪ್ರಭಾವಗಳೇನು, ಪರಿಣಾಮಗಳೇನು? ನೇರ ಮಾತಾಡೋದಾದ್ರೆ 6,14,00,000 ಸರ್ಕಾರಿ ನೌಕರರು, ಕುಟುಂಬ ಸೇರಿಸಿ ಹತ್ರ 20 ಲಕ್ಷ ಮತಗಳು. ನೀವು ಕ್ಷೇತ್ರವಾರು ಸರಾಸರಿಯಾಗಿ ಅದನ್ನ ವಿಭಜನೆ ಮಾಡಿದ್ರೆ, ವಿಂಗಡಿಸಿದ್ರೆ ಕ್ಷೇತ್ರಕ್ಕೆ 10,000 ಜನ ಇದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 10,000 ಎಷ್ಟೋ ಕ್ಷೇತ್ರಗಳಲ್ಲಿ ಈ ಗೆಲುವು ಮತ್ತೆ ಸೋಲಿನ ನಡುವಿನ ಅಂತರ ಆಗಿರುತ್ತೆ. ಸರ್ಕಾರಿ ನೌಕರನ ಕೇವಲ ನೌಕರರಾಗಿ ನೋಡೋಕೆ ಆಗೋದಿಲ್ಲ, ಮತಗಳಾಗೂ ನೋಡಬೇಕು. ಚುನಾವಣೆ ಹೊಸ್ತಲಲ್ಲಿದ್ದೀವಿ. ಮೊದಲನೇ ಚರ್ಚೆಯ ವಿಷಯ ಕಾಕಂಬಿ ಕಂಟಕ, ಮೊಲಾಸಿಸ್. ಇದನ್ನ ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೋತೀವಿ, ನಮ್ಮಿಂದ ರಫ್ತು ಕೂಡ ಮಾಡ್ತೀವಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗದೇ ಇದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಂತೂ ಆಗ್ತಿದೆ. ಕರ್ನಾಟಕ ಗೋವಾ ಕೊಡ್ತಿತ್ತು, ಅವಾಗ ಟ್ಯಾಕ್ಸ್ಗಳನ್ನ ಅವಾಯ್ಡ್ ಮಾಡ್ತಿತ್ತು. ಮೊಲಾಸಿಸ್ನ ಏನೇನಕ್ಕೆ ಬಳಸ್ತಾರೆ ಅದೆಲ್ಲ ಈ ಚರ್ಚೆ ವಿಷಯದಲ್ಲಿ ನಾವು ಮಾತಾಡ್ತೀವಿ. ಆದರೆ ಈ 200 ಕೋಟಿ ಅವ್ಯವಹಾರ ಆಗೋಯ್ತು. ಅದೆಂಥದ್ದು KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಮುಂಬೈನಲ್ಲಿದೆ. ಆ ಮುಂಬೈ ಕಂಪನಿ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಅವರನ್ನ ನೀವು ಬಳಸ್ಕೊಂಡು ಇದನ್ನ ಈ ವ್ಯವಹಾರದಲ್ಲಿ ಅವ್ರನ್ನ ಸೇರಿಸ್ಕೊಂಡಿದ್ದೀರಿ, ಅದೇ ಸಂಶಯಾಸ್ಪದ. ಅದಕ್ಕೆ ಪೂರಕವಾದಂಥ ಈ ಅನಿಸಿಕೆ ಅಭಿಪ್ರಾಯಗಳಿಗೆ ಪುಷ್ಟಿ ನೀಡುವಂತೆ ಒಂದು ಆಡಿಯೋ ಕ್ಲಿಪ್ಪು ಇವತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಕೂತು ಈ ಆರೋಪಗಳನ್ನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಕಾಂಗ್ರೆಸ್ನ ವಕ್ತಾರರು ರಮೇಶ್ ಬಾಬು ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ ನಿಮಗೆ. ಬಿಜೆಪಿಯ ವಕ್ತಾರರಾದ ಮೋಹನ್ ವಿಶ್ವ ಅವರು, JDS ಇಂದ ಗಂಗಾಧರ್ ಮೂರ್ತಿ ಅವರು, ನಮಸ್ಕಾರ ಸರ್, ಎಲ್ರಿಗೂ ಸ್ವಾಗತ. ನಾನು ಇನ್ಫ್ಯಾಕ್ಟ್ ರಮೇಶ್ ಬಾಬು ಅವರಿಂದನೇ ಶುರು ಮಾಡ್ತೀನಿ. ಸರ್ ನಮಗೆ ಸಂಕ್ಷಿಪ್ತವಾಗಿ ಹೇಳ್ಬೋದು ಸರ್, ಯಾಕಿದು ಭ್ರಷ್ಟಾಚಾರ ಅಂತ ನಿಮಗನ್ಸುತ್ತೆ? ಈ ಪ್ರಕ್ರಿಯೆಯಲ್ಲಿ ಲೋಪಗಳು ಏನೇನಾದವು? ಯಾಕಂದ್ರೆ ನಾನು ಕೇಳಿಸ್ಕೊಂಡೆ ಸರ್, ಒಂದು ತಕ್ಕ ಪ್ರಮಾಣದಲ್ಲಿ ಕೇಳಿಸ್ಕೊಂಡೆ, ಆ ಕಂಪನಿಗೆ ಡೈರೆಕ್ಟರ್ಗಳೇ ಇಲ್ಲ, ಆ ಕಂಪನಿಗೆ ಈ ಕೆಲಸದಲ್ಲಿ ಅನುಭವನೇ ಇಲ್ಲ, ನೀವು ಯಾಕೆ ಮಾಡ್ಕೊಂಡ್ರಿ ಅಂತ ನೀವು ಕೇಳಿದಿರಿ. ಪ್ಲೀಸ್. ಇಲ್ಲ, ಕಂಪ್ನಿನಲ್ಲಿ ಡೈರೆಕ್ಟರ್ಸ್ ಇಲ್ಲ ಅಂತ ನಾವು ಹೇಳಿಲ್ಲ. ಕಂಪ್ನಿಯಲ್ಲಿ ಡೈರೆಕ್ಟ್ರುಗಳಿದ್ದಾರೆ. ಡೈರೆಕ್ಟ್ರು ಯಾರ ಸಂಪರ್ಕ ಇದೆ ಅನ್ನೋದು ಆಚೆ ಬರಬೇಕು ಅಂತ ಹೇಳಿರ್ತಕ್ಕಂಥ ಪ್ರಶ್ನೆ. ಡೈರೆಕ್ಟ್ಗಳದಲ್ಲೇ ಯಾವುದೇ ಕಂಪ್ನಿ ರಿಜಿಸ್ಟರ್ ಮಾಡೋಕ್ಕೆ ಬರಲ್ಲ. ನಾನು ಒಂದು ಚೆಕ್ ಮಾಡಿದೆ ಸರ್, ಅದು 2 ಕಂಪನಿ ಇದೆ. ಒಂದು ರಾಯ್ಪುರ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಛತ್ತೀಸ್ಗಢದೊಂದಿದೆ, ಅದು ಟೆಕ್ನಾಲಜೀಸ್ ಅಂತಿದೆ. KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಮುಂಬೈ ಮಹಾರಾಷ್ಟ್ರದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಅದು 95ನಲ್ಲಿ ಏನೋ ರಿಜಿಸ್ಟರ್ ಆಗಿದೆ ಸರ್. ಅದರಲ್ಲಿ 3 ಜನ ಡೈರೆಕ್ಟರ್ ಇದ್ದಾರೆ. 1 lakh rupees ಪೇಡ್ ಅಪ್ ಕ್ಯಾಪಿಟಲ್ ಇದೆ ಅದರದ್ದು. ಅದರಲ್ಲಿ ನೋ ಡೈರೆಕ್ಟರ್ಸ್, ಪ್ಲೀಸ್ ಚೆಕ್ ಸ್ಟೇಟಸ್ ಆಫ್ ಕಂಪನಿಗೆ ಬಂದ್ಬಿಡ್ತು. ನಾನು ಅದೇ ಕಂಪನಿ ಬಗ್ಗೆ ಮಾತನಾಡ್ತಿದ್ದೀರಾ ಅಂತ ಕೇಳಿದೆ. ಇದು KN ಅಂದರೆ ಕೇದಾರ್ನಾಥ್ ಅಂತೇಳಿ. ಈ ಕಂಪ್ನಿ ಅಬ್ಸರ್ವೇಷನ್ ಏನಿದೆ, ಅಬ್ರಿವೇಷನ್ನು ಕೇದಾರ್ನಾಥ್ ಅಂತೇಳಿ, KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಇವರು ಒಂದು ಮಹಾರಾಷ್ಟ್ರ ಬೇಸ್ಡ್ ಕಂಪ್ನಿ ಅಂತ ಹೇಳ್ತಾರೆ. ಬಟ್ ಆ್ಯಸ್ ಕ್ಲೈಮ್ಡ್ ಬೈ ದ KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ಡು ಗುಜರಾತು ಮತ್ತು ಮಹಾರಾಷ್ಟ್ರದಲ್ಲಿ ನಮ್ಮದು ವಹಿವಾಟಿದೆ. ನಾವು
ಮೊಲಾಸಿಸ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಂತೇಳಿ ಅವ್ರದ್ದು ಸ್ವಯಂ ಘೋಷಿತ ಲೆಟ್ರು, ಒಂದು ಲೆಟ್ರು ರೆಡಿ ಮಾಡ್ತಾರೆ. ಆ ಲೆಟ್ರು ಡೇಟೆಡ್ 28/8/22 ರೆಡಿ ಮಾಡಿ ಅದನ್ನು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಮಿಷನರ್ಗೆ ಅವ್ರು ಸಬ್ಮಿಟ್ ಮಾಡ್ತಕ್ಕಂಥದ್ದು 9/9/2022 ಸೆಪ್ಟೆಂಬರ್ 9ನೇ ತಾರೀಕು ಆಫೀಸಲ್ಲಿ ಸಬ್ಮಿಟ್ ಮಾಡ್ತಾರೆ. ಮತ್ತು ಇವ್ರದ್ದು ವ್ಯವಹಾರಗಳು ಏನೇನಾಗಿತ್ತೋ ಯಾವ ಥರ ಆಯಿತೋ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ನು 1 ಅಕ್ಟೋಬರ್ 1ನೇ ತಾರೀಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದೆ ಫೈಲ್ ಸಬ್ಮಿಟ್ ಆಗುತ್ತೆ. ಇದಕ್ಕೆ ಒಂದು ಸರ್ಕಾರದಿಂದ ಒಂದು ಕಂಪ್ಯೂಟರ್ ನಂಬರ್ ಕೊಡ್ತಾರೆ. ಅದನ್ನ ಕಂಪ್ಯೂಟರ್ ಜನ್ರೇಟ್ ಮಾಡಿ ಆ ಕಂಪ್ಯೂಟರ್ ನಂಬರ್ ಕೊಡ್ತಾರೆ. 1/10ಕ್ಕೆ ಫೈಲು ಜನ್ರೇಟ್ ಆಗುತ್ತೆ. ಮತ್ತು ಅದೆಲ್ಲ ಪ್ರೋಸೆಸ್ ಮಾಡಿ 29/10ಕ್ಕೆ ಸನ್ಮಾನ್ಯ ಗೋಪಾಲಯ್ಯನವರು ಕರ್ನಾಟಕ ರಾಜ್ಯ ಸರ್ಕಾರದ ಅಬಕಾರಿ ಸಚಿವರು ಇದನ್ನು ಅನುಮೋದನೆ ಮಾಡಿ ಅದಕ್ಕೆ ಅಂಕಿತವನ್ನು ಹಾಕ್ತಾರೆ. ಅದಾದಮೇಲೆ ಅಕಾರ್ಡಿಂಗ್ ಟು ದ ಈ ಪ್ರೋಸೆಸ್ಸು 2 ಲಕ್ಷ ಮೆಟ್ರಿಕ್ ಟನ್ ಮೊಲಾಸಿಸಸ್ನ ಇವರು ಕರ್ನಾಟಕದಿಂದ ಗೋವಾಕ್ಕೆ ಶಿಫ್ಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದ ರೆಕಾರ್ಡ್ಸ್. ಸೊ ಇಲ್ಲಿ 1 ತಿಂಗಳ ಅವಧಿನಲ್ಲಿ ಈ ಕಂಪ್ನಿ ಇತಿಹಾಸ ಗೊತ್ತಿಲ್ಲ. ಯಾವುದೇ ಕಂಪ್ನಿ ಅವ್ರು ನೋಡಬೇಕಾದ್ರೆ ಅವ್ರು ಹಿಂದೆ ಏನೇನು ಮಾಡಿದ್ದಾರೆ ಬಿಸ್ನೆಸ್ಸು, ಅಥವಾ ಅದಕ್ಕೆ GSTಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟು, ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟು, ಆ್ಯನ್ಯುಯಲ್ ಸ್ಟೇಟ್ಮೆಂಟು ಇವೆಲ್ಲ ಎನ್ಕ್ಲೋಸ್ ಮಾಡಬೇಕು. ಕಂಪ್ನಿ ರಿಲೇಟೆಡ್ ಏನೇನಿದೆ ಅದೆಲ್ಲ ಅವು ಯಾವನ್ನೂ ಕೊಡೋದಿಲ್ಲ. ಜಸ್ಟ್ ದೇ ಫೈಲ್ ದ ಅಪ್ಲಿಕೇಶನ್ ಬಿಫೋರ್ ದ ಎಕ್ಸೈಸ್ ಕಮಿಷನರು ಫೈಲ್ ಪುಟಪ್ ಮಾಡ್ತಾರೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ಮತ್ತೆ ಅದಾಗಿ ಅಪ್ರೂವಲ್ ಆಗಿ ಇವರಿಗೆ ಮಿನಿಸ್ಟ್ರಿಗೆ ಬರುತ್ತೆ. ಮಿನಿಸ್ಟ್ರು ಅಪ್ರೂವ್ ಮಾಡಿಕೊಡ್ತಾರೆ. ಇನ್ ದ ಮೀನ್ ವೈಲ್ ಇಲ್ಲಿ ಕರ್ನಾಟಕದ ಸಂಬಂಧಪಟ್ಟಂಥ ಇಲಾಖೆಗಳು ಕರ್ನಾಟಕದಲ್ಲಿ 7 ಲಕ್ಷ ಚಿಲ್ಲರೆ ಮೆಟ್ರಿಕ್ ಟನ್ನು ಇದಿದೆ, ಮೊಲಾಸಿಸ್ ಇದೆ. ಅದರಲ್ಲಿ 4 ಲಕ್ಷ ಟನ್ನು ನಾವು ಆಲ್ರೆಡಿ ಅಲಾಟ್ ಮಾಡಿದ್ದೇವೆ. ಇನ್ನು 3 ಲಕ್ಷ ಚಿಲ್ಲರೆ ಟನ್ನು ಅವೈಲಬಿಲಿಟಿ ಇದೆ. ಇದನ್ನು ಕೊಡ್ಬೋದು ಅಂತೇಳಿ ಇವರೊಂದು ಒಪಿನಿಯನ್ ಕೊಡ್ತಾರೆ. ಆ ಒಪಿನಿಯನ್ ಮೇಲೆ ಫೈಲ್ ಬಿಲ್ಟಪ್ ಆಗಿ ಸ್ಪ್ಯಾನ್ ಆಫ್ 1 ಮಂತ್ ಇವೆಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ. ಅದನ್ನು ಇವತ್ತು ನಾವು ದಾಖಲೆ ಸಮೇತ ಎತ್ತಿರ್ತಕ್ಕಂಥದ್ದು. ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಅಪ್ರೂವಲ್ ಆಗಿದೆ, ಏನು ದಾಖಲೆ ಆಗಿದೆ ಅಥವಾ ಕರೆಸ್ಪಾಂಡೆನ್ಸ್ ಆಗಿದೆ, ಅಫಿಷಿಯಲ್ ಫೈಲ್ ನಂಬರು, ಕರೆಸ್ಪಾಂಡೆನ್ಸ್ ದಾಖಲೆಗಳು ಎಲ್ಲವನ್ನೂ ಇವತ್ತು ನಾವು ಸಾರ್ವಜನಿಕವಾಗಿ ಇಟ್ಟಿದ್ದೇವೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇದೇನು ಈ ಗುಜರಾತ್ ಮತ್ತು ಮುಂಬೈ ಬೇಸ್ಡ್ ಈ ಕಂಪ್ನಿ ಏನಿದೆ KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ಡು, ಇದರ ಒಬ್ಬ ಮ್ಯಾನೇಜರ್ ಏನಿದ್ದಾನೆ ಅವನು ಇನ್ನೊಬ್ಬ ಶುಗರ್ ಫ್ಯಾಕ್ಟ್ರಿ ಮ್ಯಾನೇಜರ್ ಜೊತೆ ಮಾತಾಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋನು ಸಹ ಸುಮಾರು 4.25 ನಿಮಿಷದ ಆಡಿಯೋನು ಸಹ ನಾವು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದೇವೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೇನಾಗಿದೆ ಅದೆಲ್ಲ ಪಬ್ಲಿಕ್ ಡಾಮಿನ್ಗೆ ಇಟ್ಟಿರೋದ್ರಿಂದ ಇದರ ಮೇಲೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಿಲುವಿದೆ. ಸರಿ ಸರ್, ಇದಕ್ಕೆ ಎಂಥದೋ ಒಂದು M2 ಲೈಸೆನ್ಸ್ ಅಂತ ಒಂದು ಬೇಕು ಅಂತ ಒಂದು ಕಡೆ ಓದಿದೆ. ಆದರೆ ಕರ್ನಾಟಕದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅವ್ರು ಹೇಳ್ತಾರೆ ಮೊಲಾಸಿಸನ್ನು ನೀವು ಕರ್ನಾಟಕಕ್ಕೆ ಸಪ್ಲೈ ಮಾಡಬೇಕು ಅನ್ನೋದಾದರೆ ನಿಮ್ಮ ಹತ್ರ ಇರಬೇಕಾದಂಥದ್ದು ಒಂದು ಚೆಕ್ ಲಿಸ್ಟ್ ಇದೆ ಸರ್. ಅಲ್ಲಿ ನೀವು ಬಹುಶಃ ಇದನ್ನೆಲ್ಲ ತಿಳ್ಕೊಂಡೇ ಇರ್ತೀರಿ. ನಾನು ಜಸ್ಟ್ ಒಂದು ವೀಕ್ಷಕರ ಅನುಭವಕ್ಕಾಗಿ ಅವರ ಜ್ಞಾನಕ್ಕಾಗಿ ನಾನು ಹೇಳ್ತಿದ್ದೀನಿ ಸರ್. ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಒಂದು ಟ್ಯಾಂಕ್ ಇರಬೇಕು, ಅದು ಕ್ಯಾಲಿಬ್ರೇಷನ್ ಆಗಿರಬೇಕು. ಆ ಟ್ಯಾಂಕ್ ಅಂದರೆ ಆಬ್ವಿಯಸ್ಲಿ ಎಂಥ ನಾರ್ಮಲ್ ಟ್ಯಾಂಕ್ ಅಲ್ಲ, ಅದು ಮೊಲಾಸಿಸ್ ಅನ್ನೋ ಒಂದು ಕೆಮಿಕಲನ್ನು ಸ್ಟೋರ್ ಮಾಡುವಂಥ ಆ ಮೆಟೀರಿಯಲ್ಲು, ಅದು ಯಾವ ಮೆಟೀರಿಯಲ್ದು ನನಗೂ ಅಷ್ಟು ಐಡಿಯಾ ಇಲ್ಲ. ಈ ಥರದ ಒಂದು ಚೆಕ್ ಲಿಸ್ಟ್ ಇದೆ ಸರ್, ಇಷ್ಟಿದ್ರೆ ಸಾಕು ಅಂತಾರೆ. ಆದರೆ ನೀವು ಹೇಳ್ತಿದ್ದೀರಿ ಇವ್ರಿಗೂ ಈ ಇಂಡಸ್ಟ್ರಿಗೂ ಈ ಕೆಲಸಕ್ಕೂ ಸಂಬಂಧನೇ ಇಲ್ಲ, ಯಾಕೆ ಸರ್ಕಾರ ಇವ್ರ ಜೊತೆ ವಹಿವಾಟು ಮಾಡಿದ್ರು ಅಂತನಾ? ನೋ ಅದಲ್ಲ, ನೀವು ಹೇಳಿದ್ದು ಸರಿ ಇದೆ. ಮೊದಲನೇ ಪಾಯಿಂಟು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸೈಸ್ ಡಿಪಾರ್ಟ್ಮೆಂಟು ಗೈಡ್ಲೈನ್ಸ್ ಪ್ರಕಾರ M2 M1 M2 ಅಂತೇಳಿ ಅವರು ಸೆಗ್ರಿಗೇಟ್ ಮಾಡಿದ್ದಾರೆ. M1 ಅಂದರೆ ಮೊಲಾಸಿಸ್ನ ಡೊಮೆಸ್ಟಿಕ್ ಪರ್ಪಸ್, ಲೋಕಲಲ್ಲಿ ನಾವು ಸ್ಥಳೀಯವಾಗಿ ಅದನ್ನು ಬಳಸೋದಕ್ಕೆ ಅವಕಾಶ ಇರತಕ್ಕಂಥ ಕಂಪ್ನಿಗಳು ಅಥವಾ ಫರ್ಮ್. ಡೊಮೆಸ್ಟಿಕ್ ಅಂದರೆ ವಿತಿನ್ ದ ಸ್ಟೇಟ್. ಅದಕ್ಕೆ M1 ಪರ್ಮಿಷನ್ನು ಲೈಸೆನ್ಸು ಕೊಡ್ತಾರೆ. M2 ಅಂದರೆ ಇದು ಎಕ್ಸ್ಪೋರ್ಟ್ ಮಾಡೋದು, ರಾಜ್ಯದಿಂದ ಹೊರ ರಾಜ್ಯಗಳಿಗೆ ಅಥವಾ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋಂಥದ್ದನ್ನ M2 ಅಂತ ಕರೀತಾರೆ. ಇಲ್ಲಿ ನಾವು ಎತ್ತಿರ್ತಕ್ಕಂಥ ಮೂಲಭೂತ ಪ್ರಶ್ನೆ KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನು ಎತ್ತಿದ್ದಾರೆ, ಅವ್ರ ಲೆಟ್ರ್ನಲ್ಲಿ ಹೇಳ್ತಾರೆ ಅವರು, ನಾವು M2 ನಾವು ಗುಜರಾತಲ್ಲಿ ನಮಗೆ ವಹಿವಾಟಿದೆ, ಮಹಾರಾಷ್ಟ್ರದಲ್ಲಿ ವಹಿವಾಟಿದೆ, ಈಗಾಗಲೇ 4 ಲಕ್ಷ ಟನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ, ನಮಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಅವರ ಸ್ವಯಂ ಘೋಷಿತ ಪತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ಪೂರಕವಾದಂಥ ಯಾವುದೇ ದಾಖಲೆಗಳನ್ನ ಎನ್ಕ್ಲೋಸ್ ಮಾಡಿಲ್ಲ. ಇವರು M2 ಅನ್ನೋದಕ್ಕೆ ಯಾವುದೇ ದಾಖಲೆ ಕೊಟ್ಟಿಲ್ಲ. ನೀವು ಹೇಳ್ದಂಗೆ ಅವರು ಆ್ಯನ್ಯಲ್ ಸ್ಟೇಟ್ಮೆಂಟ್ ಏನಿದೆ ಸಬ್ಮಿಟ್ ಮಾಡಿಲ್ಲ. 4 ಲಕ್ಷ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ಯಾವುದೇ ದಾಖಲೆನೂ ಕೊಟ್ಟಿಲ್ಲ. ಇವರ ಸಂಸ್ಥೆ ಅಥವಾ ಫರ್ಮ್ ಬಗ್ಗೆ ಅಥವಾ ಕಂಪ್ನಿ ಬಗ್ಗೆ ಇಲಾಖೆನಲ್ಲಿ ಎಲ್ಲೂ ಚರ್ಚೆ ಆಗಲ್ಲ. ಮಿಯರ್
ಅಪ್ಲಿಕೇಶನ್ ಗಿವನ್ ಬೈ ದ KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್, ಎಂಟೈರ್ ಫೈಲ್ ಕ್ರಿಯೇಟ್ ಆಗುತ್ತೆ, ಎಂಟೈರ್ ಫೈಲ್ ಅಪ್ರೂವ್ ಆಗುತ್ತೆ. ಈ M2 ಇವರು ವ್ಯವಹಾರ ಮಾಡಿದ್ದಾರಾ, ಇವ್ರಿಗೆ ಅದಕ್ಕೆ ಶಕ್ತಿ ಇದೆಯಾ, ಇವ್ರದ್ದು ಟರ್ನ್ ಓವರ್ ಎಷ್ಟು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಷ್ಟು, ಇವ್ಯಾವ ಮಾಹಿತಿಯನ್ನು ಐದರ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಾರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದೆ ಸಬ್ಮಿಟ್ ಮಾಡಿಲ್ಲ. ಎಂಟೈರ್ ಟ್ರಾನ್ಸಾಕ್ಷನ್ನು, ಎಂಟೈರ್ ಕಡತ ಮಂಜೂರು ಅದು 29 ದಿವಸದಲ್ಲಿ. ಅಕ್ಟೋಬರ್ 1ನೇ ತಾರೀಕು ಮೂವ್ ಆಗುತ್ತೆ, 29 ಅಕ್ಟೋಬರ್ಗೆ ಕ್ಲಿಯರ್ ಮಾಡ್ತಾರೆ. ಸರ್ ಅಲ್ಲಿಗೆ 2 ವಿಷಯ ಸರ್. ನೀವು ಆಡಿಯೋ ಟೇಪು, ನೀವೇ ಲಾಯರ್ ಇದ್ದೀರಿ, ನಿಮಗೂ ಗೊತ್ತಿದೆ ಅದರ ಮಾನ್ಯತೆ. ಯು ಕ್ಯಾನ್ ಕ್ರಿಯೇಟ್ ಅ ಪರ್ಸೆಪ್ಷನ್, ಒಂದು ಗ್ರಹಿಕೆಯನ್ನು ಜನರಲ್ ಮೂಡಿಸ್ಬೋದು ಇನ್ ದ ಕೋರ್ಟ್ ಆಫ್ ಲಾ. ಅದ್ರ ಮಾನ್ಯತೆ ಏನು ಅಂತ ನಿಮಗೆ ಗೊತ್ತಿದೆ. ಆದರೆ ನೀವು ಇವಾಗ ಏನು ಹೇಳಿದ್ದೀರಿ ತಾಂತ್ರಿಕ ಅಂಶಗಳು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸರ್. ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ಮಲ್ಲಿಕಾರ್ಜುನ್ ಅವರು ದೂರುದಾರರಿದ್ದಾರೆ. ಲೋಕಾಯುಕ್ತನಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ, ಸ್ವಾಗತ ನಿಮಗೆ ನ್ಯೂಸ್ 18ಗೆ. ನಿಖಿಲ್ ಮಾತಾಡ್ತೀನಿ. ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ದೃಷ್ಟಿಕೋನದಲ್ಲಿ ಇಲ್ಲಿ ಅವ್ಯವಹಾರ ಅಂತ ಹೇಳೋದಕ್ಕೆ ನಿಮ್ಮ ಬಳಿ ಇರುವಂತ ಕಾರಣಗಳು, ಅದನ್ನು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಸಾಕ್ಷ್ಯಾಧಾರಗಳು ಏನಿದೆ? ಇದು ಅತ್ಯಂತ ಬಹಳ ಗಂಭೀರವಾದಂತ ಪ್ರಕರಣ. ಈ ಪ್ರಕರಣ ಮೊದಲನೇ ಬಾರಿಗೆ ಅಕ್ಟೋಬರ್ 13, 2022ರಂದು ದಿ ಫೈಲ್ ವೆಬ್ಸೈಟ್ ನಲ್ಲಿ 8 ಕೋಟಿ ಕಿಕ್ ಬ್ಯಾಕ್ ಅಂತಕ್ಕಂತ ಒಂದು ವರದಿ ಪ್ರಸಾರವಾಗ್ತದೆ. ಆ ವರದಿಯ ಆಧಾರದ ಮೇಲೆ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಈ ದೂರಿನ ಹಿಂದೆ ಬೀಳ್ತದೆ. ಅಂದ್ರೆ ನಿರಂತರವಾಗಿ ಅಕ್ಟೋಬರ್ 2022ರಿಂದ ಇವತ್ತಿನ ಈ ಕ್ಷಣದವರೆಗೂ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ನಾವು ಈ ಪ್ರಕರಣದ ಹಿಂದೆ ಬಿದ್ದಿದ್ದೀವಿ ಸರ್. ವಾಸ್ತವದಲ್ಲಿ ಇದನ್ನ ರಾಜಕಾರಣ ಅಂತಾರೋ ಏನಂತಾರೋ ಗೊತ್ತಿಲ್ಲ. ವಾಸ್ತವ ಕೇವಲ 1 ಕೋಟಿಗೆ ಒಂದು ರೂಪಾಯಿ ಆದ್ರೂ ಅದು ಭ್ರಷ್ಟಾಚಾರನೇ, ಕೋಟಿ ಆದ್ರೂ ಭ್ರಷ್ಟಾಚಾರನೇ. 1 ಕೋಟಿ ಭ್ರಷ್ಟಾಚಾರಕ್ಕೆ ಮನೀಶ್ ಸಿಸೋಡಿಯಾ ಅವ್ರನ್ನ ದೆಹಲಿನಲ್ಲಿ ಬಂಧಿಸಿದ್ದಾರೆ. ಕರ್ನಾಟಕದಲ್ಲಿ ಇದು ನೇರವಾಗಿ ಬೊಕ್ಕಸಕ್ಕೆ 10 ಕೋಟಿ ನಷ್ಟ ಆಗಿದೆ. ಭಾರತದ ಮಾರುಕಟ್ಟೆಯಲ್ಲಿ ಸುಮಾರು 260 ಕೋಟಿ ಒಂದು ದಂಧೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ 400 ಕೋಟಿಯ ದಂಧೆ. ಇಂಥ ಗಂಭೀರವಾದಂತ ಪ್ರಕರಣದಲ್ಲಿ ಅಬಕಾರಿ ಸಚಿವರಾದಂತಹ ಗೋಪಾಲಯ್ಯನವ್ರನ್ನ ಯಾವಾಗ ಬಂಧಿಸ್ತಾರೆ ಅಂತ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕಾಯ್ತಾ ಇದೆ. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನೇರವಾಗಿ ಹೇಳ್ಬೇಕು ಅಂದ್ರೆ ಅಂತ ಜನರಿಂದ ಅಧಿಕಾರ ಪಡ್ಕೊಂಡಂತ ಯಾವುದೇ ರೀತಿಯ ಪ್ರತಿಪಕ್ಷಗಳು ಗಟ್ಟಿತನದಲ್ಲಿ ಕೂಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇದೆಲ್ಲವನ್ನು ದಾಖಲೆಗಳ ಸಮೇತ ಮೊದಲನೇ ಬಾರಿಗೆ ನಾವು ಅಬಕಾರಿ ಕಮಿಷನರ್ಗೆ ಬರಿತೀವಿ. ಸರ್ ಮಲ್ಲಿಕಾರ್ಜುನ್ ಅವರ, ಇಲ್ಲಿ ಪ್ರಕ್ರಿಯೆನಲ್ಲಿ ಲೋಪ ಆಗಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ದಾಖಲೆ ಇದೆ? ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ, ಈಗ ಸಾಧಾರಣ ಯಾವ್ದಾದ್ರು ಒಂದು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಆಗ್ಬೇಕು ಅಂದ್ರೆ ಅವರು ಹಿಂದಿನ ಸಾಲಿನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋ ವರ್ಕ್ ಡನ್ ಸರ್ಟಿಫಿಕೇಟ್ ಅನ್ನು ತಗೊಂಡ್ಬರ್ಬೇಕು. ಹಿಂದಿನ ವರ್ಷ 50 ಲಕ್ಷ ಮಾಡಿದ್ರೆ ಈ ವರ್ಷ ಅವ್ರಿಗೆ ಅಪ್ ಟು 1 crore ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ವರ್ಷ 1 ಕೋಟಿ ಮಾಡಿದ್ರೆ ನೆಕ್ಸ್ಟ್ ವರ್ಷ ಅಪ್ ಟು 3-4 crores ಮಾಡೋ ಥರ ಇರುತ್ತೆ. ಅದರಲ್ಲಿ ಕ್ಲಾಸ್ 1, 2, 3 ಅಂತ ಲೈಸೆನ್ಸ್ಗಳ ವಿಂಗಡಣೆ ಇದೆ. ಇಲ್ಲಿ ಆ ಥರದ್ದೇನು ಕಂಡು ಬರಲಿಲ್ವಲ್ಲ? ಅಂದ್ರೆ ನಿಮ್ಮ ಜ್ಞಾನ ನಾನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಮೂಲಕ ನಮ್ಮ ವೀಕ್ಷಕರಿಗೂ ಹೇಳ್ಬೋದು, ಇಲ್ಲಿ ಪ್ರಕ್ರಿಯೆ ಲೋಪ ಅನ್ನೋದು ಎಲ್ಲ ಆಯ್ತು. ಇಲ್ಲ, ನಾವು ಸಂಪೂರ್ಣವಾದಂತ ದಾಖಲೆಗಳನ್ನ RTI ನಲ್ಲಿ ಪಡ್ಕೊಂಡಿದ್ದೇವೆ. ನಮ್ಮ ಹತ್ರ ಇರೋ RTI ದಾಖಲೆಗಳ ಪ್ರಕಾರ ನಿಯಮ ಬಾಹಿರವಾಗಿ ಇದಕ್ಕೆ ರಹದಾರಿಯನ್ನ ಕೊಡ್ಲಾಗಿದೆ. ಮೊಲಾಸಿಸ್ಗೆ M2 ಲೈಸೆನ್ಸ್ ಇಲ್ಲದೆ ಇದ್ರೂ ಸಹ ಈ KN ರಿಸೋರ್ಸ್ ಅಂತಕ್ಕಂತ ಯಾವುದೋ ಹೊರ ರಾಜ್ಯದ ಕಂಪನಿಗೆ ಇಲ್ಲಿ M2 ಲೈಸೆನ್ಸ್ ಇಲ್ಲದೆ ಇರುವಂತ ಕಂಪನಿಗೆ KN ರಿಸೋರ್ಸ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೇ ಬೇಕಾದಷ್ಟು ಜನ M2 ಲೈಸೆನ್ಸ್ ಇರ್ತಕ್ಕಂತ ಹಲವಾರು ರಫ್ತುದಾರರು ಕರ್ನಾಟಕದಲ್ಲಿ ಇದ್ದಾರೆ. ಇಲ್ಲಿ ನೇರ ಕಾರಣ M2 ಲೈಸೆನ್ಸ್ ಇಲ್ಲದೆ ಇದ್ರು ಯಾವ ಕಾರಣಕ್ಕಾಗಿ ಅವರು ಕೊಟ್ರು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎರಡನೇದು, ತರಾತುರಿನಲ್ಲಿ ಈ ಒಂದು ಫೈಲ್ ಅನ್ನ ಅನುಮೋದನೆ ಯಾವ ಕಾರಣಕ್ಕಾಗಿ ಕೊಟ್ರು? ದಾಖಲಾತಿಗಳು ಸರಿ ಇಲ್ಲ, ಆತನಲ್ಲಿ ಲೈಸೆನ್ಸ್ ಇಲ್ಲ, ಏನೂ ಇಲ್ಲದೆ ಇರುವಂತ ವ್ಯಕ್ತಿಗೆ ಕರ್ನಾಟಕದಲ್ಲಿ M2 ಲೈಸೆನ್ಸ್ ಇರ್ತಕ್ಕಂಥ ಹಲವಾರು ಜನ ಇದ್ರೂ ಸಹ KN ರಿಸೋರ್ಸ್ ಅಂತಕ್ಕಂಥ ಒಂದು ಕಂಪನಿಗೆ ಯಾವ ಕಾರಣಕ್ಕಾಗಿ ಕೊಟ್ರು ಅಂತಕ್ಕಂಥ ಜಸ್ಟ್ ಒಂದು ಕ್ವಿಕ್ ಪ್ರಶ್ನೆ ಕೇಳ್ತೀನಿ. ವಿಜಯ್, ಧೀರೇಂದ್ರ, ಸಂಜಯ್ ಅನ್ನೋ ಹೆಸರುಗಳು ನಿಮ್ಮ ಮನಸ್ಸಲ್ಲಿ ಏನಾದ್ರು ಒಂದು ನೆನಪನ್ನ ತರುತ್ತಾ ಅಂತ? ವಿಜಯ್, ಧೀರೇಂದ್ರ, ಸಂಜಯ್. ಇಲ್ಲ, ಇವೆಲ್ಲವಕ್ಕೂ ಸಹ ದಾಖಲೆಗಳೇ ಬಹಳ
ಮುಖ್ಯವಾಗ್ತವೆ ಸರ್. ಶ್ರೀ ಮಲ್ ಅನ್ನೋ ಅಡ್ಡೆಸ್ರೇನಾದ್ರೂ ನೆನಪು ತರುತ್ತಾ ನಿಮ್ ಮನ್ಸಿಗೆ ಅಂತ? ಶ್ರೀ ಮಲ್ ಸರ್, ವಿಜಯ್ ಶ್ರೀ ಮಲ್, ಧೀರೇಂದ್ರ ಶ್ರೀ ಮಲ್, ಸಂಜಯ್ ಶ್ರೀ ಮಲ್, ಈ ಹೆಸರುಗಳೇನಾದ್ರೂ ನೆನಪುಗಳನ್ನ ತರುತ್ತಾ ನಿಮ್ಮ ಮನಸ್ಸಿಗೆ? ಇಲ್ಲ. ಅವ್ಯಾವು ನಮ್ಗೆ ಸರಿ ಇಲ್ದೇ ಇರೋದನ್ನೆಲ್ಲ ಇಲ್ಲ ನಾನು ಮಲ್ಲಿಕಾರ್ಜುನ ಅವರೆಲ್ಲ ಒಪ್ತೀನಿ. ಇಲ್ಲದೆ ಇರೋದು ನಿಮ್ಗೆ ಗೊತ್ತಿಲ್ಲದೆ ಇರೋದು ನೀವು ಹೇಳಬಾರ್ದು. ಗಂಗಾಧರ ಮೂರ್ತಿ ಅವರೇ, ಪ್ರಶ್ನೆ ಒಂದು ಕಡೆ ಲೋಕಾರ್ಪಣೆ, ಶಂಕುಸ್ಥಾಪನೆ, ವಿಮಾನ ನಿಲ್ದಾಣ ಇವೆಲ್ಲ ನಡೀತಾ ಇದೆ. ಮತ್ತೊಂದು ಕಡೆ ರಾಜಕೀಯ ವಿರೋಧ ಪಕ್ಷಗಳು ಅದ್ರ ಬೆನ್ನಲ್ಲೇ ಬಂದು ಆರೋಪ ಮಾಡ್ತಾರೆ. ಟೈಮಿಂಗ್ ಪ್ರಶ್ನೆ ಬರುತ್ತೆ ಅಲ್ಲ. ರಮೇಶ್ ಬಾಬು ಅವ್ರು ಏನು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಅದು ಪೂರ್ವಕವಾಗಿ ಮಾತಾಡಿದ್ದಾರೆ. ಪ್ರಕ್ರಿಯೆನಲ್ಲಿ ಲೋಪ ಇತ್ತಾ, ಅವ್ರಿಗೆ ಅನುಭವ ಇತ್ತೋ ಇಲ್ವೋ, ಕೊಟ್ರ ಇಲ್ವೋ, ನಿಯಮ ಬಾಹಿರ, ತನಿಖೆ ಆಗಲಿ ಬಿಡಿ. ಬಟ್ ರಾಜಕಾರಣದ ಬಗ್ಗೆ ಮಾತಾಡೋಣ. ಇಲ್ಲ, ಒಂದು ನೀವು ನೋಡಿ, ಇದು ಚುನಾವಣಾ ಸಂದರ್ಭದಲ್ಲಿ ಬರ್ತಾ ಇರತಕ್ಕಂಥ ಆರೋಪಗಳಲ್ಲ. ಕಳೆದ 2 ವರ್ಷಗಳಿಂದ ಈ ಏನು ಅಕ್ರಮ ದಾರಿಯಲ್ಲಿ ಬಂದು ಕೂರ್ತು ಈ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಅಕ್ರಮ ದಾರಿಯಲ್ಲಿ ಕಾಂಗ್ರೆಸ್ಸಿಂದ ದಳದಿಂದ ಶಾಸಕರನ್ನ ಖರೀದಿ ಮಾಡಿ ಕರ್ಕೊಂಡೋಗಿ ಭ್ರಷ್ಟಾಚಾರದ ರೂಪದಲ್ಲಿ ನೂರಾರು ಕೋಟಿ ವ್ಯಯ ಮಾಡಿ ಸರ್ಕಾರ ಚುನಾವಣೆಗಳಿಗೆ ಗೆದ್ದು ಏನು ಬಂತು, ಅದನ್ನು ಯಾವ ರೀತಿ ತುಂಬ್ಕೋಬೇಕೋ ಈ ಭ್ರಷ್ಟಾಚಾರದ ರೂಪದಲ್ಲಿ ತುಂಬ್ಕೊತಾ ಇದೆ. ಕಳೆದ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಸು ಮತ್ತು JDS ಅತಿ ಹೆಚ್ಚು ಏನು ಭ್ರಷ್ಟಾಚಾರದ ಪ್ರಕರಣಗಳಿತ್ತು ಅದೆಲ್ಲವಕ್ಕೂ ಕೂಡ ಮಾಧ್ಯಮಗಳ ಮುಂದೆ, ಸಾರ್ವಜನಿಕರ ಮುಂದೆ ತರ್ತಾನೆ ಇದ್ದೀವಿ. ಆದರೆ ಎಲ್ಲೂ ಕೂಡ ಅವರು ಒಂದೇ ಲೈನು, ಯಾವುದಕ್ಕನ ಕೇಳಿ ದಾಖಲೆ ಕೇಳಿ ಕೊಡಿ ಅಂತಾರೆ. ದಾಖಲೆ ಕೊಟ್ಟರೆ ಲೋಕಾಯುಕ್ತ ಕೊಡಿ ಅಂತಾರೆ, ಲೋಕಾಯುಕ್ತ ಕೊಟ್ಟರೆ ಕೋರ್ಟ್ಗೆ ಹೋಗಿ ಅಂತಾರೆ. ಆದರೆ ಸರ್ಕಾರ ಇರೋದು ಯಾಕೆ? ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ, ಅವುಗಳ ತನಿಖೆ ನಡೆಸೋವಂಥ ಎಲ್ಲ ಪವರ್ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ತನಿಖೆಗೆ ಒಳಪಡಿಸದೇ ಇದ್ದರೆ ಅವ್ಯಾವು ಆಚೆ ಬರ್ತವೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಆಗ್ಬೋದು, JDS ಪಾರ್ಟಿ ಆಗ್ಬೋದು, ಸಾರ್ವಜನಿಕ ಮಧ್ಯದಲ್ಲಿ ಈ ಭ್ರಷ್ಟಾಚಾರದ ಕೂಪುಗಳನ್ನು ತೆಗೆದು ಹೊರಗಿಟ್ಟರೆ ಸಾರ್ವಜನಿಕರು, ಮತದಾರರು ಮುಂದಿನ ಒಂದು ದಿನಗಳಲ್ಲಿ ತೀರ್ಮಾನ ಕೊಡುವಂಥ ಕಾಲ ಹತ್ರ ಬರ್ತಿದೆ. ಆ ಕಾರಣಕ್ಕೆ ಪ್ರತಿದಿನ ಅದನ್ನು ಮಾಡ್ತಿದ್ದಾರೆ. ಹಾಗಾಗಿ ಇನ್ನೊಂದು ನಿಮಗೆ ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದರೆ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕಟೀಲ್ರವರು ಹೇಳಿಕೆ ಏನವ್ರದ್ದು, ಇದು ಕಾರ್ಯಗತಗಳ ಬಗ್ಗೆ ಮತ್ತು ರಸ್ತೆ ಗುಂಡಿ ಮತ್ತು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ, ಹಿಜಾಬು, ಕೋಮುವಾದ ಇಂಥದ್ರ ಬಗ್ಗೆ ಚರ್ಚೆ ಮಾಡೋಣ, ಇದು ಇಂಪಾರ್ಟೆಂಟು ರಾಜ್ಯಕ್ಕೆ ಅನ್ನೋದು ಮಾತಾಡ್ತಿದ್ದಾರೆ. ಅಂದರೆ ಅರ್ಥ ಮುಚ್ಚಾಕೋ ಅಲ್ಲಲ್ಲ, ಅರ್ಥ ಏನು ಅಂತಂದರೆ, ನಾವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ನಾವು ಮಾಡಿರ್ತಕ್ಕಂಥ ಈ ಕಮಿಷನ್ ವ್ಯವಹಾರಗಳು ಆಚೆ ಬರ್ತವೆ, ಎಲ್ಲ ವಿರೋಧ ಪಕ್ಷಗಳು, ಮಾಧ್ಯಮಗಳು ಎಲ್ಲ ಆಚೆ ತರ್ತವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನು ಸಬ್ಜೆಕ್ಟ್ನ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಈಗ ಪ್ರಧಾನಮಂತ್ರಿ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ ಪದೇ ಕರ್ನಾಟಕಕ್ಕೆ ಬರ್ತಿದ್ದಾರೆ. ನಾವು ಪದೇ ಕಾಂಗ್ರೆಸ್ ಅವರು ನಾವು ಕೇಳ್ತಾನೆ ಇದ್ದೀವಿ, ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಬಂತು ಅದನ್ನಾದರೂ ಹೇಳಿ ಸ್ವಾಮಿ, ಏನು ಕೊಡ್ತೀವಿ ಅದನ್ನಾದರೂ ಹೇಳಿ. ಎಲ್ಲೂ ಚರ್ಚೆ ಆಗಿಲ್ಲ. ಮೋದಿಯವರು ಮೊನ್ನೆ ಬಂದಂಥ ಭಾಷಣದಲ್ಲಿ, 2 ಭಾಷಣದಲ್ಲೂ ಅವ್ರ ಚರ್ಚೆಗಳು ಏನೇನು ಅಂತ ಕರ್ನಾಟಕದ ಜನತೆಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದಾಗ ಯಾವ್ಯಾವ ರೀತಿ ಭಾಷಣ ಮಾಡಿದ್ರು ಅದು ಗೊತ್ತಿದೆ. ಹಾಗಾಗಿ ನಾವು ಹೇಳೋದೇನು ಅಂತ ಅಂದರೆ, ಈ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ಸರ್ಕಾರದ ನಾಯಕರುಗಳು ಮತ್ತು ರಾಜ್ಯ ಸರ್ಕಾರದ BJP ನಾಯಕರುಗಳು ಇಬ್ಬರೂ ಸೇರಿ ಕರ್ನಾಟಕವನ್ನು ಲೂಟಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈ ಥರದ ಆರೋಪಗಳು ನೀವು ಎಷ್ಟೇ ಕೊಟ್ಟರೂ ಕೂಡ ಇವರು ಯಾವುದಕ್ಕೂ ಜಗ್ಗುವಂಥ ಗಿರಾಕಿಗಳಲ್ಲ. ಇವರು ತೀರ್ಮಾನ ಮಾಡ್ಕೊಂಡೇ ಕೂತಿದ್ದಾರೆ. ಇನ್ನು 3.5 ವರ್ಷದಿಂದನೇ ನಾವು ಲೂಟಿ ಮಾಡಿದ್ದೀವಿ, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಿಲ್ಲ, ಇನ್ನೊಂದು ತಿಂಗಳಲ್ಲಿ ಏನು ಮಾಡೋಕ್ಕಾಗತ್ತೆ ಅನ್ನೋದೊಂದು ಯೋಚನೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಿನಾಗಿ ಯಾವ ತನಿಖೆಗಳು ಏನು ಒಳಪಡಿಸ್ದಲೇ ಸರ್ಕಾರ ಶಿಕ್ಷೆಗೆ ಒಳಪಡಲ್ವೋ, ಜನಸಾಮಾನ್ಯರು ಮತದಾರರು ಶಿಕ್ಷೆಗೆ ಒಳಪಡಿಸ್ತಾರೆ. ಏನು ಗೊತ್ತಾ, ಇದೊಂದು ಪರ್ಸೆಪ್ಷನ್ ಫೈಟ್ ಇದೆ ಇಲ್ಲಿ. ನೀವು ಒಂದ್ ಕಡೆ ಬಂದು ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಿ, ದಶಪಥ ಎಕ್ಸ್ಪ್ರೆಸ್ ವೇನ ನೀವು ಲೋಕಾರ್ಪಣೆ ಮಾಡಿ, ಜಲಜೀವನ್ ಮಿಷನ್ ಮೂಲಕ ಇನ್ನೊಂದು 4 ಲಕ್ಷ ಮನೆಗೆ ನಲ್ ಸೆ ಜಲ್ ಕೊಡಿ, ಇದೆಲ್ಲ ಒಂದು ಕಡೆ. ಆದರೆ ಜನ ಕೇಳ್ತಿರೋದು ಇವತ್ತು ರಮೇಶ್ ಬಾಬು ಅವರು, ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿರುವಂಥ ಆರೋಪವನ್ನ. ಜನ ಕೇಳ್ತಿರೋದು ಇಲ್ಲಿ ಒಂದು ಫೇರ್ ಸೆನ್ಸ್ ಆಫ್ ಕಾಂಪಿಟೇಷನ್ನೇ ಇಲ್ವಾ? ಪ್ರಾಮಾಣಿಕವಾಗಿ ಸ್ಪರ್ಧಾತ್ಮಕ ಮನೋಭಾವ, ಮನೋಧರ್ಮನೇ ಇಲ್ವಾ ರಾಜ್ಯದಲ್ಲಿ? ಯಾರನ್ನ ನೀವು ಹೊರಗಡೆಯಿಂದ ಕರ್ಕೊಂಡ್ ಬಂದಿದ್ದೀರಿ, ಅವ್ರಿಗೆ ಅನುಭವನೇ ಇಲ್ಲ. ಈ ಆರೋಪಕ್ಕೆ ನೀವು ಫಸ್ಟ್ ಆಫ್ ಆಲ್ ನೋಡಿ ನಿಖಿಲ್, ಫಸ್ಟ್ ಈ ಆರೋಪಕ್ಕೆ ಉತ್ತರ ಕೊಟ್ಟು ಆಮೇಲೆ ಬರ್ತೀನಿ ಮುಖ್ಯ ಪ್ರಶ್ನೆಗೆ. ಇದು ನೋಡಿ, ಇದು ಇವಾಗ ಅವ್ರು ಇಷ್ಟೆಲ್ಲ ಹೇಳಿದ್ರು, ಫುಲ್ ಕತೆಗಳು ಹೇಳಿದ್ರು. ರಮೇಶ್ ಬಾಬು ಅವರು ಹೇಳಿದ್ರು, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರನ್ನು ಎಲ್ಲಾನು ಹೇಳಿದ್ರು. ಈ ರೀತಿಯಾಗಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಅವರು ಲೋಕಾಯುಕ್ತದಲ್ಲಿದೆ. ತನಿಖೆ ಅದ್ರ ಪಾಡು ತನಿಖೆ ಆಗಲಿ, ಯಾರು ಮಾಡಿದ್ರು ಏನಂತ ಅದರಲ್ಲಿ, ಆಯ್ತಲ್ಲ, ಅದಕ್ಕೆ ಏನಾದ್ರು ಅಡ್ಡಿಪಡಿಸ್ತಾ ಇದೀವ? ಇಲ್ಲ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಪತ್ರಿಕಾಗೋಷ್ಠಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡೋರು ಗೊತ್ತಾ ಆರೋಪ, ಇದನ್ನ ತಗೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಆಡಿಯೋ ಕ್ಲಿಪ್ ಇಟ್ಕೊಂಡ್ಬಿಟ್ಟು ಅದು ಯಾರು ಅಂತಾನೂ ಗೊತ್ತಿಲ್ಲ, ಯಾವುದೋ ಕಂಪನಿ ಅಂತ, ಅದೇ ಅವ್ರು ಹೇಳ್ತಿರೋದು. ಜನಕ್ಕೆ ಏನು ಇವ್ರು ಹೇಳಿದ್ರೆ ನಂಬೇಕಾ ಜನ? ಹಾಗಾದ್ರೆ
ಯಾರ ಇಬ್ಬರ ಹತ್ರ ಇವರೇ ಮಾತಾಡ್ಸಿರ್ಬೋದು, ಯಾರಿಗೆ ಗೊತ್ತು, ಅಥವಾ ಯಾರ ಇಬ್ಬರ ನಡುವೆ ಕನ್ವರ್ಸೇಷನ್, ಅವ್ರು ಯಾರೋ CM ಹೇಳ್ಬಿಟ್ರು, ಇವ್ರು ಯಾರೋ FMS ಹೇಳ್ಬಿಟ್ರು, ಸಿಂಪಲ್ ಕ್ಯಾಲ್ಕುಲೇಟ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಪ್ರಿಯಾಂಕಾ ಖರ್ಗೆ. ಇಷ್ಟು ಕೋಟಿ ರಫ್ತಾಗಿದೆ ಇಂಟು 40%, ಇಷ್ಟು ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು. ಈಸ್ ಇಟ್ ದ ವೇ ಟು ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ಪಬ್ಲಿಕ್ ಬೀಯಿಂಗ್ ಇನ್ ಸಚ್ ಎ ರೆಸ್ಪಾನ್ಸಿಬಲ್ ಪೊಸಿಷನ್? ಹಿಂಗೆ ಇಟ್ಕೊಂಡ್ಬಿಟ್ಟು ಯಾವುದೊಂದು ಆಡಿಯೋ ಕ್ಲಿಪ್ ಇಟ್ಕೊಂಡ್ಬಿಟ್ಟು ಎಷ್ಟು ದಿವಸ ಅಂತ ಈ ಡ್ರಾಮಾಗಳು, ಈ ಸುಳ್ಳು ಆರೋಪಗಳು ಮಾಡ್ಕೊಂಡ್ಬರ್ತೀರಾ ನೀವು? ನಾ ಹೇಳೋದು, ನೀವು ಪರ್ಸೆಪ್ಷನ್ ಅಂತ ಅವಾಗಲೇ ಹೇಳಿದ್ವಿ. ನಮ್ಮ ಪರ್ಸೆಪ್ಷನ್ ನೋಡಿ, ನಮ್ಮ ಪರ್ಸೆಪ್ಷನ್ ಫಿಸಿಕಲಿ ಜನಗಳ ಮುಂದೆ ಇದೆ. ಡೆವಲಪ್ಮೆಂಟ್ ಅಂದರೆ ಜನಗಳ ಮುಂದೆ ಇದೆ. ಎಕ್ಸ್ಪ್ರೆಸ್ ವೇಗಳು ಜನಗಳು ಓಡಾಡ್ತಾ ಇದ್ದಾರೆ. ಬಿಂದಿಗೆ ಹಿಡ್ಕೊಂಡು ನಲ್ಲಿ ನೀರು ಹಿಡ್ಕೊಂಡು ಮನೆಗೆ ಕೊಡ್ತಾ ಇದ್ರು, ಇವತ್ತು ಮನೆಗೆ ನೀರು ಬರ್ತಾ ಇದೆ. ಪರ್ಸೆಪ್ಷನ್ ಕಣ್ಣು ಮುಂದೆ ಇದೆ. ಅರ್ಥ ಆಯ್ತಲ್ಲ? ತಿರ್ಗಿ ಆಮೇಲೆ ಪೌರ ಕಾರ್ಮಿಕರಿಗೆ ನಾವು ಅವ್ರನ್ನ ಪರ್ಮನೆಂಟ್ ಮಾಡಿರೋದಾಗ್ಬೋದು. ಸಿ ದೀಸ್ ಆರ್ ಆಲ್ ದ ಪರ್ಸೆಪ್ಷನ್ ವಿಟ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. ತಿರ್ಗಾ ರೈತ ಮಕ್ಕಳು ಕೊಟ್ಟಿರುವಂತ ಸ್ಕಾಲರ್ಶಿಪ್ ಆಗ್ಬೋದು, ಇದೆಲ್ಲ ಕಣ್ ಮುಂದೆ ಇದೆ, ನಡೀತಾ ಇದೆ. ಇವ್ರ ಆರೋಪಗಳು ನೀವು ಡೇ ಒನ್ ಇಂದ ತಗೊಳ್ಳಿ. ಇವತ್ತು ಹೇಳಂದ್ರೆ ಒಂಥರ ಗಾಳಿಲಿ ಗುಂಡು ಹಿಡಿಯೋದೆ. ನೀವು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಕೇಳಿ. ಬಿಟ್ಕಾಯಿನ್ ಹಗರಣ ಅಂತ ಏನೋ ತಗೊಂಬಂದ್ರು, ಹಿಂಗೇನೇನೆ ಸೇಮ್ ನ್ಯೂಸ್ ಪೇಪರಲ್ಲಿ ಟಿವಿನಲ್ಲಿ ಬಂದಿರುವಂಥ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತಗೊಂಬರೋದು, ಹಿಡ್ಕೊಂಡು ಕೂತ್ಕೊಳ್ಳೋದು. ಏನೇನೋ ಹೇಳಿದ್ರು, ಎಷ್ಟೋ ಸಾವಿರ ಕೋಟಿ, ಏನೋ ಸಾವಿರ ಕೋಟಿ, ಕೊನೆಗೆ ಏನೂ ಮಾಡಲಿಲ್ಲ. ತಿರ್ಗಾ ಆಮೇಲೆ ಅದು ಕಮಿಷನ್ ಆರೋಪದ ಇವತ್ತೂ ಅಷ್ಟೇನೇನೆ, ಅದು ಸದನದಲ್ಲಿ ಡಿಸ್ಕಸ್ ಮಾಡೋದೇ ಇಲ್ಲ. ಕಂಪ್ಲೇಂಟ್ ಕೊಡಿ ಅಂದರೆ ಅದನ್ನೂ ಮಾಡೋದಿಲ್ಲ. ಇದು ಇನ್ನೊಂದು ಒನ್ ಮೋರ್ ಗಾಳಿಯಲ್ಲಿ ಗುಂಡಿದು. ಇದೊಂಥರ ಸ್ಫೋಟಕ ಆಡಿಯೋ ಅಲ್ಲ, ಇದು ಟುಸ್ಪಟಾಕಿ ಆಡಿಯೋ. ಗಂಗಾಧರ ಮೂರ್ತಿ ಅವರು ಒಂದು ಮಾತು ಕೇಳಿ, ಗಂಗಾಧರ ಮೂರ್ತಿ ಅವರು ಒಂದು ಮಾತು ಹೇಳಿದ್ರು, ಏನದು ಬೇರೆ ಪಕ್ಷದಿಂದ ನಾವು ಕರ್ಕೊಂಬಂದ್ಬಿಟ್ಟು ಸರ್ಕಾರ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನೋಡಿ, ಅದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನ. ಅವರೆಲ್ಲ ಮತ್ತೆ ವಾಪಸ್ ಚುನಾವಣೆ ಗೆದ್ದು ಬಂದು ವಿಧಾನಸೌಧದಲ್ಲಿ ಕೂತಿರೋದು. ಜನ ಅವ್ರಿಗೆ ಮತ್ತೆ ಓಟ್ ಹಾಕಿದ್ದಾರೆ, ಆ ಕಾನ್ಸ್ಟಿಟ್ಯೂನ್ಸಿ ಜನ. ಸೊ ಅವ್ರಿಗೆ ಇವರು ಅವಮಾನ ಮಾಡಬಾರ್ದು. ಫಸ್ಟ್ ಪಾಯಿಂಟ್ ಅದು, ಅದನ್ನ ಅರ್ಥ ಮಾಡ್ಕೊಬೇಕು. ಗೊತ್ತಾಯ್ತಲ್ಲ? ತಿರ್ಗಾ ಹಾಗಾದ್ರೆ ಇವ್ರು 14 ತಿಂಗಳ ಸರ್ಕಾರ ಮಾಡಿದ್ರಲ್ಲನಪ್ಪ ಇವರಿಬ್ರು ಸೇರ್ಕೊಂಡು. ಹಾಗಾದ್ರೆ ಇವರಿಬ್ರು ಏನ್ ಮಾಡಿದ್ದು? ACB ಇತ್ತವಾಗ ಲೋಕಾಯುಕ್ತಕ್ಕೆ ಇವರು ಸ್ಟ್ರಾಂಗ್ ಮಾಡಿ ಯಾವ ಕೇಸ್ಗಳನ್ನ ಹಗರಗಳನ್ನ ತಗೊಂಡೋಗ್ಬೇಕು ಅಂತ ಏನು ಮಾಡ್ಲಿಲ್ಲ ಇವರು. ಹಾಗಾದ್ರೆ ಇವರಿಬ್ರು ಏನ್ ಮಾಡಿದ್ದಾಗಾದ್ರೆ ಇವರಿಬ್ರು ಏನು ಮಾಡ್ಲಿಲ್ವಲ್ಲ. ಇವ್ರ ಕಾಲದಲ್ಲಿ ಮಾತ್ರ ಏನು ಇಲ್ಲ, ಏನು ಮಾಡೋದಿಲ್ಲ. ಈಗ ಬಂದ್ ಕುತ್ಕೊಂಡ್ ಮತ್ತೆ 2022 ಸರ್ಕಾರ ಬಿದೋಗಿತ್ತಲ್ಲ ಅಷ್ಟೊತ್ತಿಗೆ. ನಾನು ಹೇಳ್ತಿರೋದ, ಇವ್ರು ಹೇಳಿದ್ರೆ ಗೊತ್ತಾ, ಆಯ್ತು. ರೀಡು ಪ್ರಕರಣ ಯಾಕಪ್ಪ 14 ತಿಂಗಳ ಜೊತೆಲೇ ಇದ್ರು. ಸಿದ್ದರಾಮಯ್ಯನವ್ರ ಅಗೇನ್ಸ್ಟ್ ಇವಾಗ ಮಾತಾಡಬಲ್ಲ, ಅವಾಗ ಯಾಕ್ರಪ್ಪ ಹಾಗಾದ್ರೆ ಏನು ನಿಖಿಲ್ ಕೇಳಿ ಇಲ್ಲಿ. ಆಗ ಇವ್ರು ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಾಗಿತ್ತು, ನೋಡಿ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಬಹುಕೋಟಿ ಈ ತರ ಡಿನೋಟಿಫಿಕೇಶನ್ ಹಗರಣದ ಆರೋಪ ಇದೆ, ನಿಮ್ ಜೊತೆ ನಾವು ಸರ್ಕಾರ ಮಾಡಲ್ಲ ಅಂತ ಇವ್ರ ಸೈಡಲ್ಲಿ ಇದ್ಬಿಡ್ಬೇಕಾಗಿತ್ತು. ಯಾಕೆ ಹೋಗಿ ಸರ್ಕಾರ ಮಾಡಿದ್ರ ಹಾಗಾದ್ರೆ? ಇದನ್ನ ಜನ ಕೇಳ್ಬೇಕಲ್ಲ, ಜನಕ್ಕೆ ಉತ್ತರ ಕೊಡ್ಲೇಬೇಕಲ್ಲ ನಾವು. ಈ ಆರೋಪದಲ್ಲೂ ಅಷ್ಟೇ ನಾನು ಅದನ್ನೇ ಹೇಳ್ತಾ ಇರೋದು, ಏನೂ ತಿರಳಿಲ್ಲ. ಮತ್ ಒನ್ ಮೋರ್ ಗಾಳಿಯಲ್ಲಿ ಗುಂಡ್ ಅಷ್ಟೇ. ಸಿಂಪಲ್. ರಮೇಶ್ ಬಾಬು ಅವ್ರು ಕೇಳಿರುವಂತ ಎಲ್ಲಾ ಮಾತಲ್ಲಿ ನನಗೆ ಪ್ರಶ್ನೆ ಅಂತ ಕಾಣ್ತಿರೋದು ಒಂದೇ. ನೀವು ವೃತ್ತಿಪರ, ಇವರ ಚಾರ್ಟರ್ಡ್ ಅಕೌಂಟೆಂಟ್. ಸಡನ್ ಆಗಿ ನಿಮ್ಮನ್ನು ಕರೆದ್ಬಿಟ್ಟು ನಾಳೆ ದಿವಸ ನೀವು ವೆಯ್ಟ್ ಲಿಫ್ಟಿಂಗ್ ಮಾಡ್ಬಿಡು ಅಂದ್ರೆ ಮಾಡ್ತೀರಾ? ನೀವು ಒಂದು ಅನುಭವ ಇರಬೇಕಲ್ಲ ಅದಕ್ಕೆ. ಈ KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ಗೆ ರಮೇಶ್ ಬಾಬು ಅವ್ರು ಕೇಳ್ತಾರೆ, ಸಿಂಪಲ್, ಮೊಲಾಸಿಸ್ 4 lakh tons ನೀವು ಎಕ್ಸ್ಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀರಿ. ಎಲ್ಲಿದೆ ವರ್ಕ್ ಡನ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್? ಈಗ ಅವರು ದೂರದಾರ ಅದನ್ನೆಲ್ಲ ಕೊಟ್ಟಿದ್ದಾರೆ ಅದರಲ್ಲಿ, ಕರೆಕ್ಟ್ ಅಲ್ವಾ? ಏನೇನಾಗಿದೆ ಮಿಸ್ಆಪ್ಸ್ ಅಂತ ಹೇಳಿ ಇವಾಗ ಇವರು ಹೇಳಿದ್ರು. ಎಲ್ಲಿ ದೂರ ಕೊಟ್ಟಿದ್ದಾರೆ? ತನಿಖಾ ಸಂಸ್ಥೆ ಕೊಟ್ಟಿದ್ದಾರೆ. ಅವ್ರು ಮಾಡ್ಲಿ ಬಿಡಿ. ನೀವು ಮಧ್ಯದಲ್ಲಿ ಯಾಕೆ ನೀವು ಯಾವ್ದೋ ಒಂದು ಆಡಿಯೋ ಕ್ಲಿಪ್ ಇಟ್ಕೊಂಡ್ ಬಂದ್ಬಿಟ್ಟು ರಾಜಕೀಯ ಅಲ್ಲ, ಮತ್ತಿನ್ನೇನು ರಾಜಕೀಯನೇ ಅದು? ಮಧ್ಯದಲ್ಲಿ ಹೋರಾಟನೋ ಭ್ರಷ್ಟಾಚಾರದ ವಿರುದ್ಧ ಅಂತ. ಆತರ ಪ್ರಕರಣಗಳು ಲೋಕಾಯುಕ್ತದಲ್ಲಿ ಸುಮಾರಿದಾವೆ ಈ ತರದ್ದು. ಆಯ್ತಾ? ಇದು ಒಂದೇ ಪ್ರಕರಣನ ಅವ್ರು ತನಿಖೆ ಮಾಡ್ತಾರೆ, ತನಿಖೆ ಮಾಡ್ಲಿ ಬಿಡಿ. ಅದನ್ನೇ ಸರ್ಕಾರಕ್ಕೆ ಆಯ್ತು. ನೀವು ದೂರದಾರರು, ತನಿಖೆ ಯಾವ ಹಂತದಲ್ಲಿದೆ? ಯಾಕಂದ್ರೆ ಇದು ರಮೇಶ್ ಬಾಬು ಅವರು ಹೇಳ್ತಿದ್ದಾರೆ, ಸೆಪ್ಟೆಂಬರ್ ಅಕ್ಟೋಬರ್ 2022ಗೆ ಶುರು ಆದಂತ ಒಂದು ಪ್ರಕರಣ ಇದು. ನವೆಂಬರ್ ಅಷ್ಟೊತ್ತಿಗೆ ಜಗತ್ ಜಾಹೀರಾತ್ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ನಾನೊಂದಷ್ಟು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು, ನವೆಂಬರ್ ಡಿಸೆಂಬರ್ 2022ರಲ್ಲೇನೆ ಜನ ಇದ್ರ ಬಗ್ಗೆ ಮಾತನಾಡ್ತಿದ್ರು. ಯಾವುದೋ ಒಂದು ಮುಂಬೈ ಕಂಪನಿ ಬಂದಿದೆ, ಕರ್ನಾಟಕದಿಂದ ಗೋವಾಗೆ 2 ಲಕ್ಷ ಟನ್ ಮೊಲಾಸಿಸ್ ಎಕ್ಸ್ಪೋರ್ಟ್ ಮಾಡಲಾಗಿದೆ, ಇದಕ್ಕೆ ಟ್ಯಾಕ್ಸಸ್ ನ ಅವಾಯ್ಡ್ ಮಾಡಿದ್ದಾರೆ. ಇದು ಡೊಮೆಸ್ಟಿಕ್ ಅಂದ್ರೆ ರಾಜ್ಯಕ್ಕೆ ಸೀಮಿತವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೋ ಒಂದು ಭಾಗ, ಆರ್ಥಿಕವಾಗಿ ಏನ್ ನಷ್ಟ ಆಯ್ತು ರಾಜ್ಯಕ್ಕೆ ನೋಡಿ ಅನ್ನೋದು ಇನ್ನೊಂದು ಭಾಗ ಅನ್ನೋದನ್ನ ಇದನ್ನ ಆಗ್ಲೇ ಚರ್ಚೆ ಮಾಡ್ತಿದ್ದಾರೆ ಜನ. ಯಾವಾಗ? ನವೆಂಬರ್ ಡಿಸೆಂಬರ್ 2022ರಲ್ಲಿ. ಸೊ ಇದು ಹೊಸ ವಿಷಯ ಅಂತೂ ಅಲ್ಲ. ಹಾಗಾಗಿ ನಾನು ನಿಮಗೆ ಕೇಳ್ತೀನಿ, ಪ್ರಕರಣದ ತನಿಖೆಯ ಹಂತ ಎಲ್ಲಿದೆ? ಸರ್, ಈಗ ಮೊದಲನೇದಾಗಿ ಈ ಪ್ರಕರಣವನ್ನ
ಅಕ್ಟೋಬರ್ ತಿಂಗಳಲ್ಲಿ ದಿ ಫೈಲ್ ವರದಿ ಮಾಡಿದ ದಿವಸನೇ ಹಾಸನದಲ್ಲಿ ಅಬಕಾರಿ ಸಚಿವರು ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಫೈಲೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮಾರನೇ ದಿನ ದಿ ಫೈಲ್ ವರದಿನಲ್ಲೇ ಫೈಲ್ ಸಂಖ್ಯೆ ಸಮೇತ ಹೌದು ಅವ್ರ ಟೇಬಲ್ ಮೇಲೆ ಇದೆ ಅನ್ನೋದನ್ನ ಫೈಲ್ ನಂಬರ್ ಸಮೇತ ಕಂಪ್ಯೂಟರ್ ನಂಬರ್ ಸಮೇತ ಹೇಳಿದಾಗ ಆವಾಗ ಅವರು ಒಪ್ಕೋತಾರೆ ಗೋಪಾಲಯ್ಯನವರು ಅಬಕಾರಿ ಸಚಿವರು. ಅಂದ್ರೆ ಅವ್ರು ಎಷ್ಟು ಸುಳ್ಳು ಹೇಳ್ತಾ ಇದಾರೆ, ದಾಖಲೆಗಳು ಮಾತಾಡ್ತಾ ಇದ್ರು ಸಹ ಅವರು ಒಪ್ಪೋದಿಕ್ ತಯಾರಿಲ್ಲ. ಇದು ವಾಸ್ತವದಲ್ಲಿ ನಿಜವಾಗಿ ಇವತ್ತಿನ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತ ನಮ್ಮ ಮಂತ್ರಿಗಳು ಮತ್ತೆ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂತ ಒಂದು ಕೆಟ್ಟ ಕೆಲಸ. ಯಾಕೆಂದ್ರೆ ದಾಖಲೆಗಳು ಸುಳ್ಳು ಹೇಳಬಲ್ಲ, ಯಾರೋ ಮಾತಾಡ್ತಾರೆ ಇನ್ನೊಬ್ರು ಮಾತಾಡ್ತಾರೆ ಅನ್ನೋದಕ್ಕಿಂತಲೂ RTI ನಲ್ಲಿ ಅವರೇ ಕೊಟ್ಟಂತ ಸರ್ಕಾರದ ದಾಖಲೆಗಳು ಯಾವುದು ಸುಳ್ಳು ಹೇಳಲ್ಲ. ದಾಖಲೆಗಳ ಆಧಾರದ ಮೇಲೆನೆ ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟಿರ್ತಕ್ಕಂಥದ್ದು. ಆಯ್ತು ರಮೇಶ್ ಬಾಬು ಅವರೇ, ನಿಮ್ಮ ಆಸ್ ಅ ಪೊಲಿಟಿಕಲ್ ಆಪೋನೆಂಟ್, ರಾಜ್ಯದ ನಾಗರಿಕರಿದ್ದೀರಿ, ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರೋ ಕಾಮನ್ ಸಿಟಿಸನ್ ಗೊತ್ತಿಲ್ಲ, ನಿಮ್ಗೆ ಅಧಿಕಾರ ಅಂತೂ ಇದೆಯಾ? ದೇಶದ ಸಂವಿಧಾನ ಕೊಡುತ್ತೆ. ವಾಟ್ ಡು ಯು ಎಕ್ಸ್ಪೆಕ್ಟ್? ಅಲ್ಲ, ನೀವು ಇವತ್ತು ಮಾಡಿರೋ ಆರೋಪದಲ್ಲಿ ಉರುಳೆ ಇಲ್ಲ ತಿರುಳು ಇಲ್ಲ ಅಂತಿದ್ದಾರೆ ಇವರು. ಈಗ ಮೋಹನ್ ಏನು ಮಾತಾಡ್ತಾ ಇದ್ದಾರೆ, ನಾನೇನು ಮಾತಾಡ್ತಾ ಇದ್ದೀನಿ, ನೀವೇನು ಮಾತಾಡ್ತಿದ್ದೀರಾ ಜನ ನೋಡ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ. ನಮ್ಮ ಕನ್ನಡ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂತೇಳಿ. BJPಯವರಿಗೆ ಕಿವಿ ಮೇಲೆ ಹೂವು ಇಡೋಂಥದ್ದು ಕರಗತ ಆಗ್ಬಿಟ್ಟಿದೆ. ಪಾಪ ಅವರು ಒಂದಕ್ಕೊಂದು ಸುಳ್ಳು ಹೇಳಿ ಇದೇ ಸತ್ಯ ಅಂತ ನಂಬಿಸ್ತಾರೆ. ಈಗ ಅವ್ರು ಕೇಳಿದ್ರು, ಆಡಿಯೋ ಕ್ಲಿಪ್ಪಿಂಗ್ ಇವರನ್ನು ಕನ್ಕಾಟ್ ಮಾಡ್ಬಿಡ್ಬೇಕಾ ಅಂತ. ಆಯ್ತು, ಆಡಿಯೋ ಕ್ಲಿಪ್ಪಿಂಗ್ ಸೈಡಿಟ್ಬಿಡಿ. ಈ ರಾಜ್ಯದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇದೆ? CM ಹತ್ರ. CM ಯಾರು? BJP ಅವರು, ಬಸವರಾಜ ಬೊಮ್ಮಾಯಿ ಅವರು. ಅವ್ರು ಹೇಳಿ, ಈಗ ಫೈಲ್ ನಂಬರ್ ಕೊಡ್ತೀನಿ ನಾನು. ಈಗ ಕಾಂಗ್ರೆಸ್ನವ್ರು ಕ್ರಿಯೇಟ್ ಮಾಡೋಕ್ಕಾಗುತ್ತಾ ಇದನ್ನು? ಫೈಲ್ ನಂಬರ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿರೋ ಫೈಲ್ ನಂಬರ್ ಇದು, ಕಾಂಗ್ರೆಸ್ ಪಾರ್ಟಿ ಫೈಲ್ ನಂಬರ್ ಅಲ್ಲ ಇದು. ಯಾವ ದಾಖಲೆ ಯಾರಿಗೆ ಕೊಡಬೇಕು? ನಾಚಿಕೆ ಆಗ್ಬಾರ್ದು ಇವರಿಗೆ. ಫೈಲ್ ನಂಬರ್ FD-16-EFL-2022 ಎಕ್ಸೈಜ್ -ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ಷನ್ ಕಂಪ್ಯೂಟರ್ ನಂಬರ್ 903565. ಯಾವ ದಾಖಲೆ ಬೇಕು ಸ್ವಾಮಿ ನಿಮಗೆ? ಯಾರು ಕೊಡ್ಬೇಕು ದಾಖಲೆ? CM ಆಫೀಸಲ್ಲಿ, ಬಸವರಾಜ ಬೊಮ್ಮಾಯಿ ಆಫೀಸಲ್ಲಿ ಫೈನಾನ್ಸ್ ಸೆಕ್ಷನ್ಲಿರೋ ಫೈಲ್ ನಂಬರು ಯಾರು ಕೊಡಬೇಕು? ನಾಚಿಕೆ ಆಗಲ್ವಾ ನಿಮ್ಗೆ ಹೇಳೋದಕ್ಕೆ? ಆಯ್ತು, ಇವಾಗ ನಿಮ್ಮ ಪ್ರಕಾರ ಏನಾಗಬೇಕು? ಅದೆಲ್ಲ ಪ್ರಶ್ನೆ, ಅದೆಲ್ಲ ತಲೆ ಮೇಲೆ ಹೊಡಿಯೋಂಥದ್ದು. ಸುಳ್ಳು ಯಾರಿಗೆ ಸುಳ್ಳು ಅಂತ ಹೇಳ್ತಿದ್ದೀರಾ? ನಿಮ್ಮ ಆಫೀಸಲ್ಲಿರೋ ನಿಮ್ಮ ಫೈಲ್ನ ಸುಳ್ಳು ಅಂತಂದರೆ ನೀವೇ ಸುಳ್ಳು ಅಂತ, ಬೊಮ್ಮಾಯೇ ಸುಳ್ಳು ಅಂತ, ಮುಖ್ಯಮಂತ್ರಿನೇ ಸುಳ್ಳು ಅಂತ. ಏನರ್ಥ ಇದು? ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿ ರಿಜಿಸ್ಟರ್ ಆಗಿದೆ. ಅದು ಗುಜರಾತ್ ಬೇಸ್ಡ್ ಕಂಪ್ನಿ. BJPಯವರಿಗೆ ವ್ಯಾವಹಾರಿಕವಾಗಿ ಸಂಬಂಧ ಇರ್ತಕ್ಕಂಥ ಕಂಪ್ನಿ. ಬಾಂಬೆಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ತಾವೇನೀಗ 4 ಜನ ಕೋಟ್ ಮಾಡಿದ್ರಿ, ದೇ ಆರ್ ಡೈರೆಕ್ಟರ್ಸ್ ಆಫ್ ದ ಕಂಪ್ನಿ. ಪಬ್ಲಿಕ್ ಡಾಮಿನಲ್ಲಿ ಯಾರು ಹೋಗಿ ಚೆಕ್ ಮಾಡಿದ್ರು ಸಿಗುತ್ತದೆ ಮಾಹಿತಿ. ಇವತ್ತು ನೀವು ಅವರಿಗೆ 2 ಲಕ್ಷ ಮೆಟ್ರಿಕ್ ಟನ್ ಮೊಲಾಸಿಸ್ನ ಕೊಟ್ಟಿರೋದು ನಿಜ. ಫೈಲ್ ಕ್ಲಿಯರು, ಡೇಟ್ ವೈಸು, ಪ್ಯಾರಾವೈಸು, ರಿಮಾರ್ಕ್ಸು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೆದಿರೋಂಥದ್ದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರೆದಿರ್ತಕ್ಕಂಥದ್ದು, ಎಕ್ಸೈಸ್ ಮಿನಿಸ್ಟರ್ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಡಾಕ್ಯುಮೆಂಟ್ ಇದೆ, ಫೈಲ್ ಇದೆ. ಅವರು ಕೊಟ್ಟಿರೋದು 2 ಲಕ್ಷ ಮೆಟ್ರಿಕ್ ಟನ್ಗೆ. ನೀವು ಪಬ್ಲಿಕ್ ಡಾಮಿನಲ್ಲಿ 1 ಮೆಟ್ರಿಕ್ ಟನ್ ಮೊಲಾಸಿಸ್ಗೆ 10,000 ರೂಪಾಯಿ ದುಡ್ಡಿದೆ ಪ್ರೈಸು. ನೀವು 2 ಲಕ್ಷ × 10,000 200 ಕೋಟಿ. ಯಾವ್ದಾದ್ರು ನೀವು ಪ್ರೈಮರಿ ಸ್ಕೂಲ್ ಹುಡುಗನ ಕೇಳಿದ್ರೆ ಲೆಕ್ಕ ಹೇಳ್ತಾನೆ. ಇದಕ್ಕೆ ಯಾರು ನೀವು ಇಂಟರ್ನ್ಯಾಷನಲ್ ಯಾರು ಎಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞನ ಕರ್ಕೊಂಬರ್ಬೇಕಾಗಿಲ್ಲ. ಮಾರ್ಕೆಟಲ್ಲಿ ಇರ್ತಕ್ಕಂಥ ಪ್ರೈಸು ಇದು ಅಫಿಷಿಯಲ್ ಆಗಿ. ಅವರು ಮಲ್ಲಿಕಾರ್ಜುನ್ ಹೇಳ್ತಾ ಇರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಇದು ಸೇಲ್ ಆಗಿದ್ರೆ 10 ಕೋಟಿ ಟ್ಯಾಕ್ಸ್ ಬಂದಿರೋದು. ಅದ್ರ ಜೊತೆಗೆ ಕರ್ನಾಟಕದಲ್ಲೇ ಡೊಮೆಸ್ಟಿಕ್ ಸೇಲ್ ಆಗಿದ್ದಿದ್ರೆ 60 crore ಆಗಿರೋದು. ಅಲ್ಲ, ಸರ್ಕಾರಕ್ಕಾಗಿರೋ ಟ್ಯಾಕ್ಸ್ ಅಷ್ಟೇ ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಮಾರ್ಕೆಟ್ ವ್ಯಾಲ್ಯೂ. ಕರ್ನಾಟಕದಲ್ಲೇ ನೀವು ಮಾರಾಟ ಮಾಡಿ ಇನ್ನೂ 2 ಲಕ್ಷ ಮೆಟ್ರಿಕ್ ಟನ್ನು, 28% GST ಇಂಟು 200 ಕೋಟಿ, 56 ಕೋಟಿ GST ಬಂದಿರೋದು. ಬೇಡ, ಅದೊಂದು ಕಡೆ ಇಟ್ಬಿಡಿ. ನಿಮ್ಮ ಆರ್ಡ್ರ್ನಲ್ಲಿ ನೀವೇನು ಅವ್ರಿಗೆ ಶಿಫ್ಟ್ ಮಾಡೋಕ್ಕೆ ಕೊಟ್ಟಿದ್ದೀರಲ್ಲ, ಗೋವಾ ಅಂತ ಎಲ್ಲೂ ತೋರಿಸಿಲ್ಲ. ಎಕ್ಸ್ಪೋರ್ಟ್ ಅಂತ ಮಾಡಿ ಗೋವಾದಲ್ಲೆಲ್ಲ ಒಂದು ಕಡೆ ಲೊಕೇಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸೊ ಎಂಟೈರ್ ವ್ಯವಹಾರದಲ್ಲಿ ಆಡಿಯೋ ಕ್ಲಿಪ್ಪಿಂಗ್ ಇವ್ರು ಒಪ್ಪಲ್ಲ. ಯಾಕೆ ಪಾಪ ಇವ್ರು ಯಾರೇ ಸತ್ಯಹರಿಶ್ಚಂದ್ರ ಬಂದು ಹೇಳಿದ್ರು, ಬಿಡೇ ನಾಟಕಕ್ಕೆ ಬಂದಿದೆ ಅಂದ್ಬಿಡ್ತಾರೆ ಅಂಥ ಜನ. ಇವ್ರು ಅದು ಪ್ರಶ್ನೆ ಬೇರೆ. ಇವತ್ತು ಅವ್ರು ಏನು ಮಾತಾಡಿದಾರಲ್ಲ, ಈ ಕಂಪ್ನಿ ಯಾರಿಗೆ ಇವರು 2 ಲಕ್ಷ ಮೆಟ್ರಿಕ್ ಟನ್ಗೆ ಆಥರೈಸ್ ಮಾಡಿದ್ದಾರೆ, ಅದರ ಕಂಪ್ನಿ ಮ್ಯಾನೇಜರು, ಇನ್ನೊಬ್ಬ ಮ್ಯಾನೇಜರು ಶಿವರಾಜ್ ಮತ್ತು ಸುರೇಶ್, ಇವ್ರು ಮಾತಾಡಿರ್ತಕ್ಕಂಥ ಆಡಿಯೋ ಕ್ಲಿಪ್ಪಿಂಗ್ ಬಿಟ್ಟಿರ್ತಕ್ಕಂಥದ್ದು. ಆಯಿತು, ಆಡಿಯೋ ಕ್ಲಿಪ್ಪಿಂಗು ನಾವೇನು ಕಾಂಟ್ಯಾಕ್ಟ್ ಮಾಡಿಬಿಟ್ಟಿದ್ದೀವಿ. ಎನ್ಕ್ವೈರಿ ಮಾಡೋದಕ್ಕೆ ನಿಮ್ಗೇನು ಕಷ್ಟ ಏನಿದೆ?
ಆಗ್ತಿದಾರಲ್ಲ, ಅವ್ರು ಹೇಳ್ತಾರಲ್ಲ ಲೋಕಾಯುಕ್ತನಲ್ಲಿ ಆಗಿದವ್ರು ತನಿಖೆ ಮಾಡ್ತಿದ್ದಾರೆ. ಲೋಕಾಯುಕ್ತ ತನಿಖೆ ಬೇರೆ, ಲೋಕಾಯುಕ್ತದ ಮಲ್ಲಿಕಾರ್ಜುನ್ ಕೊಟ್ಟಿದ್ದಾರೆ, ಮಲ್ಲಿಕಾರ್ಜುನ್ ಲೋಕಾಯುಕ್ತ ತನಿಖೆಗೆ ಒತ್ತಾಯ ಮಾಡಿದ್ದಾರೆ, ಲೋಕಾಯುಕ್ತ ತನಿಖೆ ಮಾಡ್ತಾರೆ. ನೀವು ಸತ್ಯಹರಿಶ್ಚಂದ್ರ ಮಕ್ಕಳಾದ್ರೆ ನಾವು ಹೇಳ್ತಾರಲ್ಲ ಮೋದಿ ಪ್ರಧಾನಿಯವರು, ನಾನು ತಿನ್ನಕ್ಕೆ ಬಿಡಲ್ಲ, ಪಾಪ ಇವ್ರನ್ನೆಲ್ಲ ಪರಿವಾರ ಜೊತೆಲಿ ಇಟ್ಕೊಂಡ್ಬಿಟ್ಟವ್ರೆ, ಯಾರನ್ನೂ ತಿನ್ನಕ್ಕೆ ಬಿಡಲ್ಲ ಅವರು. ದಾಖಲೆ ಕೊಡಿ ಇಲ್ವೋ ಅಂತ ತನಿಖೆ ನಿಮ್ದು ಬೊಮ್ಮಾಯಿ ಸರ್ಕಾರದ ಡಾಕ್ಯುಮೆಂಟ್ ಯಾರು ಕೊಡ್ಬೇಕು ನಾವು? ಫೈಲ್ ನಂಬರ್ ಹೇಳ್ತಾ ಇದ್ದೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಲಾಂಗ್ಸ್ ಟು ದ ಬಸವರಾಜ್ ಬೊಮ್ಮಾಯಿ. ಯಾರು ಎಲ್ಲಿ ಯಾವ ದಾಖಲೆ ಕೊಡ್ಬೇಕು ನಾವು? ಇದಕ್ಕಿನ್ನ ನಾಚಿಕೆ ಆಗ್ಬೇಕಾ ಜನಕ್ಕೆ? ಈಗಲೂ ದಾಖಲೆ ಕೊಡಿ, ಯಾರಿಗೆ ದಾಖಲೆ ಕೊಡ್ಬೇಕು ನಾವು, ಏನಕ್ಕೆ ಕೊಡ್ಬೇಕು? ಆಯ್ತು ಸರ್, ನಾನು ಈ ಚರ್ಚೆ ವಿಷಯನ ಇಲ್ಲಿಗೆ ಬಿಡಬೇಕಾಗ್ತದೆ. ನೋಡಿಯಪ್ಪ, ಕಾರ್ಯ ವೈಖರಿ ಅನ್ನೋದಿರುತ್ತೆ, ಪ್ರಕ್ರಿಯೆನಲ್ಲಿ ಒಂದು ಇದಿದೆ, ಅದೆಲ್ಲ ಹೋದ್ಮೇಲೆ ಅಲ್ಲಿ ನೋಡಿ ಮಲ್ಲಿಕಾರ್ಜುನ್ ಅವ್ರ ಏನೋ ಲೆಟರ್ ತೋರಿಸ್ತಾರೆ. ಏನ್ ಮಲ್ಲಿಕಾರ್ಜುನ್ ಅವ್ರೆ ಅದು? ಇಲ್ಲ ಇದು ಒಂದು ನಿಮಿಷ, ಇದು ಓದ್ಬಿಡ್ತೀನಿ. ರಮೇಶ್ ಬಾಬು ಅವರೇ, ಮಲ್ಲಿಕಾರ್ಜುನ್ ಒಂದೇ ಒಂದು ನಿಮಿಷ ನೋಡಿ ಸರ್. ನೋಟ್ ನಂಬರ್ 7, KN ರಿಸೋರ್ಸ್ ಪ್ರೈವೇಟ್ ಲಿಮಿಟೆಡ್, ಮುಂಬೈ, ಮಹಾರಾಷ್ಟ್ರ, ಇಂಡಿಯಾ ಇವರಿಗೆ 2022-23 ಮತ್ತು 2023-24ನೇ ಸಾಲಿಗೆ 2 ಲಕ್ಷ ಮೆಟ್ರಿಕ್ ಟನ್ ಕಾಕಂಬಿಯನ್ನು ಎತ್ತುವಳಿ ಮಾಡಿ ಹೊರದೇಶಗಳಿಗೆ ರಫ್ತು ಮಾಡಲು ಅನುಮೋದನೆ ನೀಡಿದೆ ಕೆ. ಗೋಪಾಲಯ್ಯ, ಅಬಕಾರಿ ಸಚಿವರು ಹಾಗೂ ಹಾಸನ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು. ಯಾರಿಗೆ ಡಾಕ್ಯುಮೆಂಟ್ ಕೊಡ್ಬೇಕು ಸ್ವಾಮಿ? ಈಗ ಗೋಪಾಲಯ್ಯ ಅವ್ರು ಮಾಡಿರೋ ತಪ್ಪು ಅಂತ ಹೇಳ್ಬೇಕು ಅಂದ್ರೆ ರಿಸೋರ್ಸಸ್ ಏನ್ ಮಾಡ್ತಾವ್ರ ಅವರು, ಅದಕ್ಕೆ ಒಂದ್ ನಿಮಿಷ ಇರಿ, ಇವ್ರು ಗಂಗಾಧರ ಮೂರ್ತಿ ಅವ್ರು ಹೇಳ್ಬಿಡ್ಲಿ ಸರ್. ನೋಡಿ, ಒಂದು ಫೈಲೇ ಹಿಡ್ಕೊಂಡ್ಬಿಟ್ಟವ್ರು ಇವತ್ತು ರಮೇಶ್ ಬಾಬು ಅವರು. ಇದರಲ್ಲಿ ಒಂದಷ್ಟು ನಡವಳಿಗಳು, ಪ್ರಕ್ರಿಯೆನ ಲೋಪ ಅಂತಾರೆ. ನೀವು ಆಸ್ ಅ ಪೊಲಿಟಿಕಲ್ ಆಪೋನೆಂಟ್ ಇದರಲ್ಲಿ ಸತ್ಯ ಹೊರಗೆ ಬರಬೇಕು, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಇಲ್ಲ, ಒಂದು ನೋಡಿ, ರಮೇಶ್ ಬಾಬು ಅವರಾಗಲಿ ಅಥವಾ ಪ್ರಿಯಾಂಕ್ ಖರ್ಗೆ ಅವರಾಗಲಿ ಡಾಕ್ಯುಮೆಂಟ್ ಸಮೇತ ನಿಮಗೆ ಪೇಜ್ ಸಮೇತ ಫೈಲ್ ಸಮೇತ ಡಾಕ್ಯುಮೆಂಟ್ ಇಟ್ಟಿದ್ದಾರೆ. ಅದರಲ್ಲಿ ಅವ್ರ ಆರೋಪ ಏನು? 2 ಆರೋಪ. ಒಂದು, ಕಾನೂನು ಪ್ರಕಾರ ಒಂದು ಇರ್ತಕ್ಕಂಥ ಕಂಪ್ನಿಗೇನೆ ಕೊಟ್ಟಿಲ್ಲ, ಯಾರೋ ಡೈರೆಕ್ಟರ್ಗಳು ಸರಿ ಇಲ್ಲದೆ ಇರೋದು, ಮತ್ತು ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಸರಿ ಇಲ್ಲದೆ ಇರೋದು, ಮತ್ತು ಅವರು ಎಲಿಜಿಬಿಲಿಟಿ ಎಕ್ಸ್ಪೀರಿಯನ್ಸು ಇಲ್ಲದೆ ಇರೋ ಒಂದು ಕಂಪನಿಗೆ ರಾತ್ರೋರಾತ್ರಿ 1 ತಿಂಗಳಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ. 2ನೇ ಆರೋಪ, ಕರ್ನಾಟಕದ ಎಲ್ಲ ಡಿಸ್ಟಿಲರಿ ಓನರ್ಗಳು ಇಲ್ಲಿರ್ತಕ್ಕಂಥ ಕಾಕಂಬಿ ನಮಗೆ ಸಾಕಾಗಲ್ಲ, ದಯವಿಟ್ಟು ಹೊರಗಡೆಗೆ ರಫ್ತು ಕೊಡಬೇಡಿ ಅಂತೇಳಿ ಸರ್ಕಾರಕ್ಕೆ ಮತ್ತು ಅಬಕಾರಿ ಮಂತ್ರಿಗೆ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ವೈಲೇಟ್ ಮಾಡಿ 2 ಲಕ್ಷ ಟನ್ನನ್ನು ಒಂದು ಕೊಟ್ಟಿರೋದು ತಪ್ಪು. 2ನೇದು, ಕರ್ನಾಟಕದಿಂದನೇ ರಫ್ತು ಮಾಡಿದರೆ ಒಂದಷ್ಟು ರೆವಿನ್ಯೂ ಟ್ಯಾಕ್ಸ್ ಆದರೂ ಬರ್ತಿತ್ತು, ಅದನ್ನೂ ಮಾಡಿಲ್ಲ. ಕದ್ದು ಗೋವಾಗೆ ಕೊಟ್ಟು ಈ ಟ್ಯಾಕ್ಸನ್ನು ಮಿಸ್ಟೇಕ್ GST ಟ್ಯಾಕ್ಸು ಎಲ್ಲ ಹೋಗಿ ಗೋವಾನೋ ಮತ್ತು ಗುಜರಾತ್ನ ಉದ್ಧಾರ ಮಾಡೋಕ್ಕೆ ಇಲ್ಲಿ ಕೂತಿದ್ದಾರೆ ಮಾರ್ವಾಡಿಗಳು ಬಂದು ಕರ್ನಾಟಕದಲ್ಲಿ ಅಂತಂದ್ರೆ ಅದರ ಅರ್ಥ ಏನು? ಮೋದಿ ಆ್ಯಂಡ್ ಅಮಿತ್ ಶಾ ಏನಕ್ಕೆ ಬರ್ತಿದ್ದಾರೋ ಅದೇ ರೀತಿ ಗುಜರಾತಿಂದ ಮಾರ್ವಾಡಿಗಳು ಅವರು ಬಂದು ಕೂರ್ತಿದ್ದಾರೆ ಇಲ್ಲಿ ವ್ಯಾಪಾರ ಮಾಡಿ ಕರ್ನಾಟಕವನ್ನು ಲೂಟಿ ಮಾಡಲಿಕ್ಕೆ. ಅದನ್ನು ತನಿಖೆ ಮಾಡಿದ್ದು ಆಯಿತು, ಬೇಡ, ಆಡಿಯೋ ಮೇಲೆ ಇವ್ರು ನಂಬಿಕೆ ಇಲ್ಲ. ಯಾಕೆಂದ್ರೆ ಇವ್ರದ್ದು ಸಿಕ್ಕಾಪಟ್ಟೆ ಆಡಿಯೋಗಳು ವಿಡಿಯೋಗಳು ಬರ್ತಿರ್ತಾವಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ರಿಪೋರ್ಟ್ ಹಾಕ್ಸಂತ ಬೃಹಸ್ಪತಿಗಳು ಇವರು, ಭಾರತೀಯ ಜನತಾ ಪಾರ್ಟಿ ಸರ್ಕಾರದವರು. ಹಾಕಿಲ್ವಾ? ಕರ್ನಾಟಕದಲ್ಲಿ ರಿಪೋರ್ಟ್ ಎಷ್ಟು ಬಂತು? ವಿಡಿಯೋ ಆಡಿಯೋಗಳಿಗೆಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ನೋಡಿದ್ದಕ್ಕೆಲ್ಲ ರಿಪೋರ್ಟ್ ಹಾಕ್ಸ್ಕೊಂಬಿಟ್ರು. ಇರಲಿ, ಆ ಆಡಿಯೋ ಬೇಡ. ಸರ್ಕಾರದ ಮಂತ್ರಿ ಸೈನ್ ಮಾಡಿರ್ತಕ್ಕಂಥ ದಾಖಲೆ, FD ಡಿಪಾರ್ಟ್ಮೆಂಟಲ್ಲಿ CM ಅವರು ಕ್ಲಿಯರ್ ಮಾಡಿರ್ತಕ್ಕಂಥ ದಾಖಲೆ ಎಲ್ಲ ರೈಟ್ ಡಾಕ್ಯುಮೆಂಟ್ ಇದೆಯಲ್ಲ. ಲೋಕಾಯುಕ್ತಗೆ ಒಬ್ಬ ದೂರುದಾರ ಕಂಪ್ಲೇಂಟ್ ಕೊಡೋದು ಬೇರೆ, ಅದು ಒಂದು ಪ್ರೋಸೆಸ್, ಅದು ನಡೆಯುತ್ತೆ ಅದ್ರ ಪಾಡಿಗೆ. ನಿಮ್ಮ ಕೆಲಸ ಏನಾಗಾದ್ರೆ ನೈತಿಕತೆ ಅನ್ನೋ ಪ್ರಶ್ನೆಗೆ ಅರ್ಥನೇ ಗೊತ್ತಿಲ್ಲ ಸರ್ ಇವ್ರಿಗೆ, ಭಾರತೀಯ ಜನತಾ ಪಾರ್ಟಿ. ಒಂದ್ ನಿಮಿಷ, ನೀವು ಅಂತ ದೊಡ್ಡ ಪದಗಳನ್ನ ಬಳಸೋ ಕಾಲ ಬಹಳ ದಿವಸ ಆಗೋಯ್ತು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಕಳೆದ 8 ವರ್ಷದಿಂದ ಕೇಂದ್ರ ಮತ್ತು ಇಲ್ಲಿ ನೈತಿಕತೆ, ಪ್ರಾಮಾಣಿಕತೆ, ಇವ್ರು ಏನಿದ್ರು ತಿಂದು ತೇಗಿ ಕರ್ನಾಟಕವನ್ನ ಲೂಟಿ ಮಾಡಲಿಕ್ಕೆ ಬಂದು ಕೂತಿರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರ. ಹಾಗಾಗಿ ಈ ದಾಖಲೆಗಳು ಭಾರತೀಯ ಜನತಾ ಪಾರ್ಟಿ ತನಿಖೆ ಮಾಡದೇ ಇರಲಿ, ಸಾರ್ವಜನಿಕರ ಮುಂದೆ ಇಟ್ಟಿದಾರಲ್ಲ, ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಸಾರ್ವಜನಿಕರು. ಆಯ್ತು, ಒಂದ್ ನಿಮಿಷದಲ್ಲಿ ಈ JDS ನವರು ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣ ಮಾಡೋರು. ಅವ್ರ ರಾಜ್ಯಕ್ಕೋಸ್ಕರ ಯಾವತ್ತೂ ಮಾಡಿದ್ದಲ್ಲ. ಅವರು ಒಂದ್ಸಲಿ ನಮ್ ಜೊತೆ, ಒಂದ್ಸಲಿ ಅವ್ರ ಜೊತೆ. ಅವ್ರಿಗೆ ರಾಜ್ಯ ಭ್ರಷ್ಟಾಚಾರದ ವಿಚಾರದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಯಾರ ಜೊತೆನೂ ಇಲ್ಲ ಅಂತ ಸಿದ್ದರಾಮಯ್ಯ ಅಧಿಕಾರ ಮಾಡಿದ್ರು.
ಗಂಗಾಧರ್ ಮೂರ್ತಿ ಅವರು ಹೇಳಿದ ನೈತಿಕತೆ ಅನ್ನೋ ಪ್ರಶ್ನೆ ಮಾತು ಪದನೇ ದೊಡ್ಡದು. ಜೆಡಿಎಸ್ ನೈತಿಕತೆ ಬಗ್ಗೆ ಮಾತಾಡೋ ಏನ್ ಹೇಳ್ತಾರೆ ಅದಕ್ಕೆ ಒಂದೇ ಒಂದು ನಯಾ ಪೈಸದ್ದು ಹಕ್ಕೆ ಇಲ್ಲ ಆ ವಿಚಾರದಲ್ಲಿ. ನಾನು ಹೇಳಿದ್ನಲ್ಲ ಆಗ್ಲೇನೆ, ಅವ್ರಿಗೆ ಯಾರ ಜೊತೆ ಬೇಕೋ ಅವ್ರ ಜೊತೆ ಅಧಿಕಾರ ಮಾಡೋರು. ಸಿದ್ದರಾಮಯ್ಯ ಮೇಲೆ ಪ್ರಕರಣ ಇದ್ರು ಅವ್ರ 14 ತಿಂಗಳು ಅಧಿಕಾರ ಮಾಡಿದವರು. ಆಯ್ತಾ, ಸರ್ಕಾರಕ್ಕೆ ವಿಚಾರಕ್ಕೆ ಬರೆದ್ರೆ ರಮೇಶ್ ಬಾಬು ಅವರು ಫೈಲ್ ನಂಬರು, ನೋಟ್ ನಂಬರ್ ಎಲ್ಲ ಓದ ಚೆನ್ನಾಗಿರುತ್ತೆ. ನಾನು ಓದ್ತೀನಪ್ಪ, ಫೈಲ್ ಪೂರ್ವವಾಗಿರುತ್ತೆ ಅಂದ್ಬಿಟ್ಟು ಯಾವ್ದಾರು ಅಥವಾ ROC ಡಾಕ್ಯುಮೆಂಟ್ ಅಂದ್ಬಿಟ್ಟು ನಾನು ಓದ್ತೀನಿ. KN ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಡೈರೆಕ್ಟರ್ ಹ್ಯಾವಿಂಗ್ DIN ನಂಬರ್ ಸೋ ಅಂಡ್ ಸೋ ಅಂತ. ಬಟ್ ಇಲ್ಲಿ ಇವ್ರು ಆರೋಪ ಮಾಡಿದಾರಲ್ಲ, ಈ ಪ್ರಕರಣದಲ್ಲಿ ಪ್ರೋಸೆಸ್ ಲ್ಯಾಪ್ಸ್ ಆಗಿದೆ, ಟೆಂಡರ್ ಅಲ್ಲಿ ಯಾರಿಗೋ ಕೊಟ್ಟಿದ್ದಾರೆ, ಏನೋ ಆಗಿದೆ ಅಂತೆಲ್ಲ ಆರೋಪ ಮಾಡಿದಾರಲ್ಲ, ಆ ವಿಚಾರವಾಗಿ ಆಲ್ರೆಡಿ ಅಲ್ಲೊಬ್ರು ದೂರುದಾರರು ಲೋಕಾಯುಕ್ತದಲ್ಲಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ತನಿಖೆ ಯಾವ ಹಂತದಲ್ಲಿದೆ ಅಂತನೂ ಅವ್ರು ಹೇಳ್ತಾ ಇದ್ದಾರೆ. ಆಯ್ತಲ್ಲ, ಅಷ್ಟು ಬಿಟ್ರು ಇವ್ರು ಅದನ್ನ ಹಿಡ್ಕೊಂಡು ಹೋದ್ ಕೆಳಗೆ ಅವ್ರು ಮಾಡೋದನ್ನ ಇವ್ರು ಹಿಡ್ಕೊಂಡ್ಬಿಟ್ಟು ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ಒಂದು ಆಡಿಯೋ ಕ್ಲಿಪ್ ಇಟ್ಬಿಟ್ಟು ಇದಕ್ಕೆ CM ಗೆ ಸಂಬಂಧ ಇದೆ, ಇದಕ್ಕೆ FM ಗೆ ಸಂಬಂಧ ಇದೆ, ಈ ರೀತಿ ಆರೋಪ ತಾನೇ ಮಾಡಿದ್ದವರು. ತನಿಖೆ ಆಗ್ಲಿ, ಯಾರು ಬೇಡ ಅಂತ ಹೇಳ್ತಿಲ್ಲ, ತನಿಖೆ ಇಸ್ ಗೋಯಿಂಗ್ ಆನ್, ಲೆಟ್ ಇಟ್ ಗೋ. ಅದ್ರ ಜೊತೆಗೆ ಇನ್ನೊಂದೇನೋ ತನಿಖೆ ಮಾಡು, ಇನ್ನೊಂದೇನೋ ಮಾಡು. ಇವ್ರೇನೇನ್ ಮಾಡಿದ್ರು ಇವ್ರ ಕಾಲದಲ್ಲಿ? ದಟ್ ಶುಡ್ ಬಿ ಆನ್ಸರಬಲ್. ಒಂದು ಅಲಿಗೇಷನ್ ಗೆ ನೀವು ಕೌಂಟರ್ ಅಲಿಗೇಷನ್ ಮಾಡ್ಬಿಟ್ರೆ ಕೌಂಟರ್ ಅಲಿಗೇಷನ್ ಮಾಡ್ತಾನೆ ಇಲ್ಲ. ಅಲಿಗೇಷನ್ ಗೆ ಸರ್ಕಾರ ತಿರ್ಗಾಸಿ ಒಂದೊಂದಕ್ಕೊಂದು ಪ್ರಕ್ರಿಯೆ ಇದೆ. ರಾಜಕೀಯವಾಗಿ ಶಾಸಕಾಂಗದಲ್ಲಿ ಒಂದು ಪ್ರಕ್ರಿಯೆ ಇದೆ, ಕಾರ್ಯಾಂಗದಲ್ಲೂ ಒಂದು ಪ್ರಕ್ರಿಯೆ ಇದೆ, ಜುಡಿಷಿಯರ್ನಲ್ಲೂ ಒಂದು ಪ್ರಕ್ರಿಯೆ ಇದೆ. ಈ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ, ತನಿಖೆ ನಡೀತಾ ಇದೆ. ಅದ್ ಏನ್ ಹೊರಗಡೆ ಬರುತ್ತೆ, ಸತ್ಯಾಸತ್ಯತೆ ಹೊರಗಡೆ ಬರ್ಲಿ, ಯಾರಾದ್ರೂ ಏನಂತೆ. ಮಲ್ಲಿಕಾರ್ಜುನ ಅವರೇ, ಒಂದ್ 30 ಸೆಕೆಂಡ್ 40 ಸೆಕೆಂಡ್ ಅಲ್ಲಿ ಹೇಳಿ ಮುಗಿಸಿ. ನೀವೇನೋ ಪೇಪರ್ ತೋರಿಸ್ತಿದ್ರಿ, ಅದ್ ಏನ್ ಲೆಟರ್ ಅಂತ ಹೇಳಿ. ಏನ್ ಸರ್ ಅದು? ಇವತ್ತು ಲೋಕಾಯುಕ್ತದಲ್ಲಿ ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ರಿಮೈಂಡರ್ ಲೆಟರ್ ಕೊಟ್ಟಿದ್ದೀನಿ. 1 ತಿಂಗಳಾಗಿದೆ ದೂರು ಕೊಟ್ಟು ಅಂತ. ಇವತ್ತು ರಿಮೈಂಡರ್ ಲೆಟರ್ ಕೊಟ್ಟಿದ್ದೀನಿ. ನಾನು ಕೊಟ್ಟಿರ್ತಕ್ಕಂಥ ದೂರನ್ನ ಒಂದು ಗೋಡೆಯಿಂದ ಪಕ್ಕದ ಗೋಡೆಗೆ ಹೋಗೋದಿಕ್ಕೆ 12 ದಿವಸ ಸಮಯ ತಗೊಂಡಿದೆ. ಒಂದು ಪತ್ರ ಲೋಕಾಯುಕ್ತದಲ್ಲಿ. ಲೋಕಾಯುಕ್ತದಲ್ಲೂ ಸಹ ತನಿಖೆ ನಡೀತಾ ಇಲ್ಲ. ಅಲ್ಲೂ ಫೈಲ್ಗೆ ಧೂಳಿಡಿಸಲಾಗ್ತಾ ಇದೆ. ಇನ್ನೊಂದು ಗಂಭೀರ, ಬರೀ ಲೋಕಾಯುಕ್ತಕ್ಕಷ್ಟೇ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ವಂದಿತಾ ಶರ್ಮಾ ಅವರಿಗೆ ನಾನು ಈ ಪ್ರಕರಣದ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ, ಈ ಪ್ರಕರಣದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ACS ISN ಪ್ರಸಾದ್ ಅವರು ಅವ್ರಿಗೇನೆ ಅವರೇ ಇದರಲ್ಲಿ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಾಗಿದ್ದಾರೆ. ಈ ಪ್ರಕರಣದ ತನಿಖೆ ಮಾಡಿ ಅಂತ ಫೈಲ್ ನ ಮತ್ತೆ ಅವ್ರಿಗೆ ಕಳಿಸ್ತಾರೆ ಇವರು. ಇದು ಸರ್ಕಾರದ ಕಾರ್ಯವೈಖರಿ ಮತ್ತೆ ನೀತಿಗಳು. ಸಮರ್ಥನೆಯನ್ನ ದಯವಿಟ್ಟು ಈ ಮಟ್ಟಕ್ಕೆ ಮಾಡ್ಕೋಬೇಡಿ. ಯಾರನೋ ಯಾವ್ದೋ ರಾಜಕೀಯವಾಗಿ ನೀವು ಹೊರಗಡೆ ಏನಾರೋ ಕೂಗಾಡ್ಕೊಳ್ಳಿ. ಇಂಥ ಗಂಭೀರವಾದಂತ ಪ್ರಕರಣ, ರಾಜ್ಯದ ಬೊಕ್ಕಸಕ್ಕೆ ನೂರಾರು ಕೋಟಿ ರೂಪಾಯಿ ನಷ್ಟ ಆಗ್ತಾ ಇರ್ತಕ್ಕಂಥ ಪ್ರಕರಣವನ್ನ ರಾಜಕೀಯ ಕಾರಣಕ್ಕೋಸ್ಕರ ನೀವು ದಯಮಾಡಿ ಆಡಳಿತ ವ್ಯವಸ್ಥೆಗೆ ನಿಜಕ್ಕೂ ರೀತಿಯಲ್ಲಿ ಒಂದು ರೀತಿಯಲ್ಲಿ ಲಕ್ವ ಹೊಡೆದಿದೆ. ಮಲ್ಲಿಕಾರ್ಜುನ್ ಅವರೇ ನೀವು ಹೇಳಿದ್ದೀರಿ, ಮಲ್ಲಿಕಾರ್ಜುನ್ ಅವರೇ ನೀವು ಹೇಳಿದ್ದೀರಿ, ನಿಮ್ಮ ಈ ಪ್ರಯತ್ನಗಳಿಗೆ ಮೊದಲನೇದಾಗಿ ಅಭಿನಂದನೆ. ಅದು ತಾರ್ಕಿಕ ಅಂತ್ಯ ತಲುಪಲಿ ಅಂತ ನಾನು ಹಾರೈಸ್ತೀನಿ. ನನ್ನ ಹತ್ರ ಈ ಚರ್ಚೆಗೆ ಸಮಯ ಇದ್ದಿದ್ದು ಇಷ್ಟೇ ಸರ್. ಮಲ್ಲಿಕಾರ್ಜುನ್ ಅವರೇ ಧನ್ಯವಾದ. ಈಗ ಒಂದು ರಾಜಕೀಯ ತಿರುವು. ಅದು ರಾಯ್ಪುರಿನ ಕಾರ್ಯಕ್ರಮದಲ್ಲಿ ಯಾವಾಗ ಸೋನಿಯಾ ಗಾಂಧಿ ಅವ್ರಿಗೆ ಛತ್ರಿ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಿಸಿಲಲ್ಲೇ ನಿಲ್ಲಿಸ್ಬಿಟ್ರು, ಅದಕ್ಕೆ ವ್ಯಾಖ್ಯಾನ ಅರ್ಥೈಸುವಿಕೆ ಆಸ್ಪದವೇ ಬೇರೆ ಬೇರೆ ರೀತಿ ಆಗೋಯ್ತು. ಒಂದು ಕಡೆ ಯಡಿಯೂರಪ್ಪನವ್ರನ್ನ ಹೀರೋ ಮಾಡಿ ಲಿಂಗಾಯತರನ್ನ ಓಲೈಸುವಂಥ ಯತ್ನ ಅಂತಾನೂ ಈಗ ವಿಶ್ಲೇಷಣೆ ಮಾಡಲಾಗ್ತಿದೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲಿ ದಲಿತ ನಾಯಕರು ಅನ್ಯಾಯ ಆಗುತ್ತೆ, ಖರ್ಗೆ ಅವ್ರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದ್ರೆ ಅನ್ಯಾಯ ಆಗುತ್ತೆ. ಆದರೆ ಅವ್ರು ಯಾವ ಸಮುದಾಯದವ್ರು ಇದ್ದಾರೆ ಅವರಿಗೇನೋ ಒಂದು ಸಂದೇಶ ಕೊಡುವಂಥ ರೀತಿಯಲ್ಲಿ ಈಗ ಆಗೋಯ್ತು ರಿಮೋಟ್ ಕಂಟ್ರೋಲು ಅನ್ನೋ ಮಾತನ್ನ ಹೇಳಿದ್ರಲ್ಲ, ಅದು ಬೇರೆ ಬೇರೆ ರೀತಿಯ ರಾಜಕೀಯ ಬಣ್ಣಗಳನ್ನು ಪಡ್ಕೊಳ್ತಿದೆ, ಆಯಾಮಗಳಲ್ಲಿ ಬೆಳೀತಿದೆ. ಬ್ರೇಕ್ ನಂತರ ಪ್ರಧಾನಿ ಮೋದಿಯ ಮಾತು, ಅದಕ್ಕೆ ತಿರುಗೇಟ್ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು, KPCC ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು. ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. गवाह है कि कांग्रेस परिवार के आगे S निजलिंगप्पा और वीरेंद्र पाटिल जी जैसे नेताओं का अपमान कैसा किया गया था, हर कर्नाटक के लोग जानते हैं. अब एक बार फिर कांग्रेस का एक विशेष परिवार के आगे कर्नाटका के एक और नेता का अपमान किया गया है. ऐसे श्रीमान मल्लिकार्जुन खड़गे जी का मैं बहुत सम्मान करता हूं. उन्होंने जनता की सेवा में अपने से जो कुछ भी हुआ करने का प्रयास किया है.
लेकिन वे उस दिन मैं देखकर बहुत दुखी हो गया जब ವೀರೇಂದ್ರ ಪಾಟೀಲ್ ಅನಾರೋಗ್ಯದಿಂದ ಬರ್ತಾ ಇದ್ರು, ಅವ್ರನ್ನ ರಿಪ್ಲೇಸ್ ಮಾಡುವಂತ ಪ್ರಶ್ನೆ ಬಂತು. ಯಡಿಯೂರಪ್ಪನವ್ರು ಹುಷಾರಾಗಿದ್ದಾರಲ್ಲ, ಮತ್ತೆ ಯಡಿಯೂರಪ್ಪ ತೆಗೆದು ಮತ್ತೆ ಇನ್ನೊಬ್ಬರು ಲಿಂಗಾಯತರನ್ನ ಮಾಡಿದ್ರು ಬೊಮ್ಮಾಯಿ ಅವ್ರನ್ನ. ಅವ್ರ ಉದ್ದೇಶ ಬೇರೆಯವ್ರನ್ನ ಮಾಡಬೇಕಾಗಿತ್ತು. ಲಿಂಗಾಯತ ಸಮುದಾಯ ಸಿಡಿದೇಳುವಂತ ಶಬ್ದ ಪ್ರಶ್ನೆ ಬಂತು. ಬ್ಯಾಕ್ಲಾಶ್ ಆಗುತ್ತೆ, ನಮಗೆ ಇದು ತಿರುಗುಮಾಣ ಆಗ್ತದೆ ಅಂತ ತಿಳ್ಕೊಂಡು ಅನಿವಾರ್ಯವಾಗಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಇದು ಜಗತ್ತಿಗೆ ಗೊತ್ತಿದೆ. ಯಡಿಯೂರಪ್ಪನವ್ರಿಗೆ ಕೊಟ್ಟಂತ ನೋವು, ಅವರ ಕಣ್ಣೀರು, ವಿಧಾನಸೌಧದಿಂದ ಗವರ್ನರ್ ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರಿಟ್ರಲ್ಲ, ನಡೆಸಲಿ. ಇವತ್ತು ಅವ್ರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಸ್ತೀವಿ ಅಂತ ಹೇಳಿ, ಇವತ್ತು ನಾಳೆ ಬೆಳಗ್ಗೆ ಬೊಮ್ಮಾಯಿ ಅವ್ರನ್ನ ತೆಗೆದ್ಬಿಟ್ಟು ಅವ್ರನ್ನ ಸ್ವೇರಿಂಗ್ ಮಾಡಿದ್ರೆ ಅವ್ರ ಮಾತಿಗೆ, ಅವರ ಮೋದಿಯವರ ನಮನಕ್ಕೆ, ಅವರ ಆತ್ಮೀಯತೆಗೆ ಅದು ಗೌರವ ಇರ್ತದೆ. ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪನವರ ರಾಜಕಾರಣ ಅವ್ರಿಗೇನು ಗೊತ್ತಿತ್ತು? ಮೋದಿ ಸಾಹೇಬ್ರದ್ದು ಲಿಪ್ ಸಿಂಪತಿ ಆಗಲಿ, ಬಿಜೆಪಿಯವ್ರ ಲಿಪ್ ಸಿಂಪತಿ ಏನು ಬೇಡ. ನಿಜಲಿಂಗಪ್ಪನವ್ರನ್ನ, ವೀರೇಂದ್ರ ಪಾಟೀಲ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ಅವರೇನು ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಅವರು ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಇವರು ರಾಜಕೀಯ ಬಂದೇ ಇರಲಿಲ್ಲ. ಆಮೇಲೆ ಖರ್ಗೆ ಅವ್ರ ಬಗ್ಗೆನೂ ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ. ಅವಾಗೇನು ಛತ್ರಿ ಹಿಡಿಲಿಲ್ಲ ಅಂತ. ಒಬ್ಬ ಪ್ರಧಾನಮಂತ್ರಿಗಳು ಯಾರಿಗೆ ಛತ್ರಿ ಹಿಡಿದ್ರು, ಯಾರಿಗೆ ಛತ್ರಿ ಹಿಡಲಿಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕ ಸಭೆ ಬಂದು ಚರ್ಚೆ ಮಾಡ್ತಾರೆ ಅಂದರೆ ಅಲ್ಲಿಗೆ ಕರ್ನಾಟಕ. ಸರ್, ವೆರಿ ಕ್ವಿಕ್ಲಿ ಗಂಗಾಧರ್ ಮೂರ್ತಿ ಅವರಿಂದನೇ ಶುರು ಮಾಡ್ಬಿಡೋಣ ಸರ್. ಇನ್ನೊಂದು ಸರ್ಕಾರಿ ಸಮರ, ಶಂಭುಲಿಂಗನ್ ಗೌಡರು ಬಂದಿದ್ದಾರೆ, ಅವ್ರ ಹತ್ರನೂ ಮಾತಾಡಬೇಕು. ಗಂಗಾಧರ್ ಮೂರ್ತಿ ಅವರೇ, ಎಲ್ಲಿ ಅವಮಾನ ಆಯ್ತಾ? ಇಲ್ಲ, ಒಂದು ನೋಡಿ, ಈಗ ನ್ಯಾಷನಲ್ ಪಾರ್ಟಿಗಳು ಕೆಲವು ಸಂದರ್ಭದಲ್ಲಿ ರೀಜನಲ್ ಲೀಡರ್ಗಳನ್ನು ಕರ್ನಾಟಕನೇ ಅಂತಲ್ಲ, ಭಾಳ ಜನ ರೀಜನಲ್ ಲೀಡರ್ಗಳಿಗೆ ಅವಮಾನ ಆಗಿರ್ತಕ್ಕಂಥದ್ದು ಭಾಳ ಇದೆ. ಆದರೆ ಪ್ರಧಾನಮಂತ್ರಿ ಮೋದಿಯವರು ಕರ್ನಾಟಕಕ್ಕೆ ಬಂದು ಇಂಥ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಯಡಿಯೂರಪ್ಪನವ್ರನ್ನ ನಾವು ಇನ್ನೂ ಮೇಲಿಟ್ಟಿದ್ದೀವಿ, ಯಡಿಯೂರಪ್ಪನವ್ರನ್ನ ಹೀನಾಯವಾಗಿ ಕೆಳಗಿಳಿಸ್ಲಿಲ್ಲ, ಅವ್ರನ್ನ ಮನೆಗೆ ಕಳಿಸ್ಲಿಲ್ಲ, ಅವ್ರನ್ನ ಈಗೂ ಕೂಡ ಅವ್ರ ಮಗನ್ನ ಇಡಿ ಮತ್ತು CBI ಸುಳಿನಲ್ಲಿ ಸಿಗಿಸ್ಕೊಂಡಿಲ್ಲ ಅನ್ನೋದನ್ನು ಹೇಳೋಕ್ಕೋಸ್ಕರ ಕರ್ನಾಟಕದಲ್ಲಿ BJPಯಲ್ಲಿ ಯಾವ ನಾಯಕರು, ಈಗಿರ್ತಕ್ಕಂಥ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಯಾವ ನಾಯಕರಿಗೂ ಚುನಾವಣೆ ಫೇಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರನ್ನ ಮತ್ತೆ ಪೂಸಲಾಯಿಸೋಕ್ಕೋಸ್ಕರ ಈ ಥರದ ಹೇಳಿಕೆಗಳನ್ನು ಪ್ರಧಾನಮಂತ್ರಿ ಮೋದಿಯವರ ಬಾಯಲ್ಲಿ ಬರಬಾರ್ದು. ಇಲ್ಲಿ ಜಾತಿ ಸಮೀಕರಣದ ಒಂದು ಟಚ್ ಇದೆ. ಅದನ್ನೇ ಕೇಳಿ. ಈಗ ಕೇಳಿ, ಯಡಿಯೂರಪ್ಪನವ್ರನ್ನ ಯಾವಾಗಿಂದ ನೆನೆಸ್ಕೊಂತಿದ್ದಾರೆ? ಮೊನ್ನೆ 3 ದಿವಸದಿಂದ, ಹೌದಾ? ಅದಕ್ಕಿಂತ ಮುಂಚೆ ನಿಮಿಷ ಕೇಳಿ, ಭಾಳ ದೊಡ್ಡ ಸ್ಥಾನ ಅದು, ಗೊತ್ತದು ಕರ್ನಾಟಕದಲ್ಲಿ. ಯಡಿಯೂರಪ್ಪನವ್ರಿಗೂ ಗೊತ್ತು, ಮೋದಿಯವ್ರಿಗೂ ಗೊತ್ತು ಅದು ಎಂಥ ದೊಡ್ಡ ಸ್ಥಾನ ಅಂತೇಳಿ. ಯಡಿಯೂರಪ್ಪನವ್ರನ್ನ ಡೆಲ್ಲಿಗೆ ಹೋಗಿ ಮುಖ್ಯಮಂತ್ರಿ ಇದ್ದಾಗ 4-6 ಬಾರಿ ಭೇಟಿ ಕೇಳಿದಾಗ ಅವ್ರಿಗೆ ಭೇಟಿ ಕೊಡದಲ್ಲೇ ವಾಪಸ್ ಬಂದಿದ್ದ ದಿನಗಳು ಭಾಳ ಇದ್ದಾವೆ. ಅವ್ರನ್ನ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಯಾವ ರೀತಿ ನಡ್ಕೊಂಡ್ರು, ನಾವೇನು ಹೇಳಿದ್ದಲ್ಲ, ಯಡಿಯೂರಪ್ಪನವರು ಸ್ವತಃ ದುಃಖಿತರಾಗಿ ಹೋಗಿ ರಾಜೀನಾಮೆ ಕೊಟ್ಟು ಬಂದಂಥದ್ದು. ಅದಾದ ಮೇಲೆ ಅವ್ರನ್ನ ಯಾವ ರೀತಿ ನಡೆಸ್ಕೊಂತಿದ್ದಾರೆ ಅಂತಲೂ ಗೊತ್ತಿದೆ ಕರ್ನಾಟಕದ ಜನತೆಗೆ. ಈಗೇನಾಗಿದೆ, ಜೋಶಿಯವರ ವಿಚಾರ ಕರ್ನಾಟಕದಲ್ಲಿ ಬಂದಾದ ಸಂದರ್ಭದಲ್ಲಿ ಈಗ ಮತ್ತೆ ಯಡಿಯೂರಪ್ಪನವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ ಸ್ಟಾರ್ಟ್ ಆಗಿದೆ. ಯಡಿಯೂರಪ್ಪನವ್ರು ಬೇರೆ ವಿಧಾನಸೌಧದಲ್ಲಿ ನಾನು ಕೊನೆಯ ಭಾಷಣ ಅಂತ ಹೇಳಿದ ತಕ್ಷಣ 2 ದಿವಸಕ್ಕೆ ಏನು ಯಡಿಯೂರಪ್ಪನವ್ರನ್ನ ಆಡಿ ಹೊಗಳಿ ಮೋದಿಯವರು ಅದು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಫಿಕ್ಸ್. ನಾನು ಹೇಳ್ತಾ ಇರೋದೇನು ಗೊತ್ತಾ, ಇದೇ ಮೋದಿಯವರು, ಅಮಿತ್ ಶಾ ಅವರು ಕಳೆದ 3 ವರ್ಷದಿಂದ ಬಂದು ಇದೇ ಯಡಿಯೂರಪ್ಪನವ್ರನ್ನ ಆಡಿ ಹೊಗಳಿದ್ರೆ ನಾವೇನು ಬೇಜಾರು ಮಾಡ್ಕೊಂತಿಲ್ಲ. ದಾವಣಗೆರೆಯಲ್ಲಿ ಒಂದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗಲ್ಲಿ. ಏನು ಹೇಳ್ತಾರೆ? ಮೋದಿಯವರ ಮುಖದಿಂದ ಕರ್ನಾಟಕ ರಾಜ್ಯದ ಚುನಾವಣೆ ಆಗಲ್ಲ, ಲೋಕಲ್ ಲೀಡರ್ ನನ್ನಂತವನು ಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಯಡಿಯೂರಪ್ಪನವರು ಮತ್ತು ಮೋದಿಯವರ ಮಧ್ಯೆ, ಅಮಿತ್ ಶಾ ಅವರ ಮಧ್ಯೆ ದೊಡ್ಡ ಬಿರುಕಿದೆ ಅಂತ ಆಯಿತು. ಅವ್ರನ್ನ ಮೂಲೆಗೆ ತಳ್ಳಿಕ್ಕೋಸ್ಕರ ಈ ಟ್ರಂಪ್ ಕಾರ್ಡ್ಗಳನ್ನು ಉಪಯೋಗಿಸ್ತಿದ್ದಾರೆ. ಅದು ಖರ್ಗೆ ಅವ್ರಿಗೆ ಅವಮಾನ ಆಯಿತು, ವೀರೇಂದ್ರ ಪಾಟೀಲ್ ಅವ್ರಿಗೆ ಅವಮಾನ ಆಯಿತು. ನಿಮಗೆ ಯಾಕೆ ಬೇಕು? ಅವ್ರು ಕಾಂಗ್ರೆಸ್ ಅವ್ರು ಏನೋ ಅವಮಾನ ಮಾಡ್ಕೊಂತಾರೆ, ಅವ್ರು ಅನುಭವಿಸಿದ್ದಾರೆ. ನಿಮ್ಗೆ ಯಾಕೆ ಬೇಕು? ಅದು ಈಗ ಯಾಕೆ ಜ್ಞಾಪಿಸ್ತಿದ್ದೀರಿ ನೀವು? ಬೆಳಗಾಮಲ್ಲಿ ವೀರೇಂದ್ರ ಪಾಟೀಲು ಸರ್, ಯಾಕಂದ್ರೆ ಇವ್ರು ಯಡಿಯೂರಪ್ಪಂಗೆ ಅದೇ ರೀತಿ ಅವಮಾನ ಮಾಡಲಿಲ್ಲ ಸರ್. ಫ್ಲಾಶ್ ಲೈಟ್ ನಮನ ಇತ್ತು, ಹುಟ್ಟದಬ್ಬದ ದಿವಸ ವಿಮಾನ ನಿಲ್ದಾಣ ಮಾಡಿಬಿಟ್ರು. ಅಲ್ಲ, ನಿಮ್ಮ ವಿಶ್ಲೇಷಣೆ ಕೇಳ್ತಿದ್ದೀನಿ. ಅಪ್ಪಿತಪ್ಪಿನ 1 ವರ್ಷನೂ ಕೂಡ ಯಡಿಯೂರಪ್ಪನವರು 79, 78 ಜ್ಞಾಪಿಸ್ಲೇ ಇಲ್ಲ. 80ಕ್ಕೆ ಮಾತ್ರ ಜ್ಞಾಪಕ ಬಂದಿದೆ. 75 ಆಯ್ತು, ಇಳಿ ಅಂತ ಇಳಿದು ಬಲವಂತ ಮಾಡಿ ಇಳಿಸಿದ್ರು. ಈ ಕರ್ನಾಟಕದಲ್ಲಿ ನಿಮಗೆ ಯಡಿಯೂರಪ್ಪನವ್ರು ಇಲ್ಲದೆ ಇದ್ದಿದ್ರೆ, ಅಮಿತ್ ಶಾ ಅಲ್ಲ ಮೋದಿ ಬಂದ್ರು ಈ ಕರ್ನಾಟಕ ಸರ್ಕಾರ ತರಕ್ ಆಗ್ತಿರ್ಲಿಲ್ಲ. ಅದು ಯಡಿಯೂರಪ್ಪನವ್ರ ಕೈಲಿ ಮಾತ್ರ ಸಾಧ್ಯ. ಹಾಗಾಗಿ ತಂದಂತ ಸರ್ಕಾರನ ಇವ್ರು ಕಿತ್ಕೊಳಕ್ ಅವ್ರ ಯಾರು? ಅವ್ರ ಕೈಲಿ ಮಾಡ್ಬೇಕಲ್ಲವಾ? ರಮೇಶ್ ಬಾಬು ಅವರ, ಇಲ್ಲಿ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಇದೆ, 16 ರೀತಿಯ ರಾಜಕೀಯ ಸಂದೇಶ ಇದೆ. ನಿನ್ನೆ ಬಹಳ ಕ್ವಿಕ್ ಆಗಿ, ಬಹಳ ಬ್ರೀಫ್ ಆಗಿ ಇದನ್ನ ಚರ್ಚೆ ಮಾಡಿದ್ವಿ. ನಾವು ಮುಂದುವರ್ಸೋಣ ಅಂತ ಅಷ್ಟೇ. ಕುಮಾರಸ್ವಾಮಿ ಅವರು ಹೇಳಿದ ಮಾತು ನಾನು ಎಂಡಾಸ್ ಮಾಡ್ತೀನಿ. ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಪೊಲಿಟಿಕ್ಸಲ್ಲಿದ್ದಾಗ ಅಥವಾ ರಾಜಕಾರಣದಲ್ಲಿದ್ದಾಗ ಇವರು ರಾಜಕಾರಣಕ್ಕೆ ಬಂದಿರಲಿಲ್ಲ ಮೋದಿರವರು.
ಚಪ್ಲಕ್ಕೆ ಮಾತಾಡೋದನ್ನ ರಾಷ್ಟ್ರೀಯ ನಾಯಕರಿಗೂ ಬಿಡಬೇಕು. ಇವತ್ತು ಅವ್ರು ಕರ್ನಾಟಕದ್ದೇ ಮಾತಾಡೋದಾದ್ರೆ ಲೋಕಶಕ್ತಿ ಮಾಡಿಕೊಂಡು BJP ಸವಾಸ ಮಾಡಿದಂಥ ರಾಮಕೃಷ್ಣ ಹೆಗ್ಡೆಯನ್ನು ವ್ಯವಸ್ಥಿತವಾಗಿ ಮುಗಿಸಿದ್ರು. LG ಅವನವ್ರನ್ನ BJPಗೆ ಸೇರಿಸ್ಕೊಂಡು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ಮುಗಿಸಿದ್ರು. ಪ್ರೊಫೆಸರ್ ವೆಂಕಟೇಗೌಡರನ್ನ BJPಗೆ ಸೇರಿಸ್ಕೊಂಡು ವ್ಯವಸ್ಥಿತವಾಗಿ ಮುಗಿಸಿದ್ರು. ಇತ್ತೀಚೆಗೆ SM ಕೃಷ್ಣ ಸನ್ಮಾನ್ಯ S ಬಂಗಾರಪ್ಪನವ್ರನ್ನ BJPಗೆ ಸೇರಿಸ್ಕೊಂಡು ವ್ಯವಸ್ಥಿತವಾಗಿ ಮುಗಿಸಿದ್ರು. ಇತ್ತೀಚಿನ ಲೇಟೆಸ್ಟ್ ಸ್ಕೇಪ್ ಗೋಟು ಬಲಿಪಶು ಸನ್ಮಾನ್ಯ SM ಕೃಷ್ಣರವರು. ಪಾಪ ಇವರು ದೇಶದ ರಾಜಕಾರಣ ಎಲ್ಲ ಮಾತಾಡೋಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ರಾಜಕೀಯ ಇತಿಹಾಸದಲ್ಲಿ ಭಾಳ ಹಿಂದಿಂದೆಲ್ಲ ಮಾತಾಡೋಕೆ ಹೋಗೋದಿಲ್ಲ. ಯಾಕೆಂದರೆ ಈಸ್ ಎ ಮಾಸ್ ಲೀಡರ್ ಅಂತ ಒಪ್ಕೊಂಡಿರೋರಲ್ಲಿ ನಾನು ಒಬ್ಬ. ಯಡಿಯೂರಪ್ಪನವ್ರನ್ನ ಈ ರಾಜ್ಯದ ಮಾಸ್ ಲೀಡರ್ ಅಂತ ಒಪ್ಕೊಂಡಿರ್ತಕ್ಕಂಥವರಲ್ಲಿ ನಾನು ಒಬ್ಬ. ಆದರೆ ಅವರು 2 ಕರಾಳ ದಿನಗಳನ್ನ ಅವರ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಜುಲೈ 26, 2021 ಅವರೇನು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಕಣ್ಣಲ್ಲಿ ನೀರು ಹಾಕ್ಕೊಂಡು, ಅದು ಈ ರಾಜ್ಯದ ಇತಿಹಾಸದಲ್ಲಿ ಉಳಿದೋಗಿದೆ. ಅದಕ್ಕೆ ಮೋದಿಯವರಿಗೆ ಇವತ್ತಿನವರೆಗೂ ಉತ್ತರ ಕೊಡೋಕ್ಕಾಗಿಲ್ಲ. ಎರಡನೇದು ಫೆಬ್ರವರಿ 24 ಮೊನ್ನೆ ದಿನ ಕಳೆದ ಸೆಷನ್ನಲ್ಲಿ ವಿದಾಯ ಭಾಷಣವನ್ನು ಮಾಡಿ ಅವರು ಭಾಳ ನೋವಿನಿಂದ ನಾನಿನ್ನು ಈ ಕರ್ನಾಟಕದ ವಿಧಾನಸಭೆಗೆ ಮತ್ತೆ ಬರೋದಿಲ್ಲ ಅಂತೇಳಿ ಅವ್ರು ಡಿಕ್ಲೇರ್ ಮಾಡಿಕೊಂಡ್ರು. ಆ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಕಾರಣ ಸನ್ಮಾನ್ಯ ಮೋದಿರವರು. ಡಿಕ್ಲೇರ್ ಮಾಡ್ಕೊಂಡಾದ್ಮೇಲೆ ಶಿವಮೊಗ್ಗದಲ್ಲಿ ಬಂದು ಪಾಪ ಅವರಿಗೆ ಹಾರ ಹಾಕ್ತಾರೆ, ಪೇಟ ಇಕ್ತಾರೆ. ಈ ಪ್ರೀತಿ ಗೌರವವನ್ನು ಕಳೆದ 6 ತಿಂಗಳಿಂದ ನವಂಬರಿಂದ ಸುಮಾರು 6 ಸಲ ನೀವು ಕರ್ನಾಟಕಕ್ಕೆ ಬಂದಿದ್ದೀರಾ. ಮುಂಚೆ ಯಾಕೆ ತೋರಿಸ್ಲಿಲ್ಲ? ಯಡಿಯೂರಪ್ಪರಿಗೆ ಹೇಳ್ಬೇಕಾಯ್ತಲ್ಲ, ನೀವು ವಿದಾಯ ಭಾಷಣ ಮಾಡಬೇಡಿ, ನೆಕ್ಸ್ಟ್ ನೀವೇ CM, ನಿಮ್ಮ CM ಮಾಡ್ತೀನಿ ಅಂತ ಹೇಳ್ಬೇಕು. 75 ವರ್ಷದ ರೂಲ್ ಇದೆಯಲ್ಲ ಸರ್, ಏಜ್ ರೂಲ್. ಹೌದಾ? ಕೇರಳದಲ್ಲಿ ನಿಮ್ಮ ಮೆಟ್ರೋ ಮ್ಯಾನ್ ಯಾಕೆ ಅಪ್ಲಿಕಬಲ್ ಅಲ್ಲ? ಅದು 80 ವರ್ಷದವ್ರು ಮಾಡಿದ್ರು. ಕೇರಳ ಚುನಾವಣೆಯಲ್ಲಿ ತಗೊಂಡು CM ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋರು 82 ವರ್ಷದವ್ರನ್ನ, 82 ವರ್ಷ ಮೆಟ್ರೋ ಮ್ಯಾನ್ ಶ್ರೀಧರನ್ನು. ಮತ್ತೆ ಯಡಿಯೂರಪ್ಪರಿಗೆ ಯಾಕದು ರೂಲು? ಇವತ್ತು ನಿಮ್ಮ ಹಿಂಗ್ ಯೋಚನೆ ಮಾಡ್ಬೋದಾ? ಅಲ್ಲಿ ಹೆಂಗಿದ್ರು ಬರಲ್ಲ ಅಧಿಕಾರಕ್ಕೆ ಅಂತ ಘೋಷಣೆ ಮಾಡ್ಬಿಟ್ರು ಅಂತ ಹಿಂಗೂ ಮಾಡ್ಬೋದಾ? ಕರೆಕ್ಟ್, ಯು ಆರ್ ರೈಟ್. ಅಲ್ಲಿ ಹಂಗೆ ಯೋಚನೆ ಮಾಡಿದ್ಮೇಲೆ ಇಲ್ಲಿ ಹೆಂಗು ವಿದಾಯ ಭಾಷಣ ಮಾಡಿದ್ದಾರೆ ಯಡಿಯೂರಪ್ಪರು, ಇನ್ನು ನಿಮ್ಗೆ ಅವಕಾಶ ಇಲ್ಲ, ನಿಮ್ಮನ್ನು ಚೆನ್ನಾಗಿ ಉಪಯೋಗಿಸ್ಕೊತೀವಿ, ನಾವು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರೋ ಅಂತಲ್ಲಿ ಉಪಯೋಗಿಸ್ಕೋಬೋದಲ್ಲ. ಇಲ್ಲಿ ಹಿಂಗೂ ಯೋಚನೆ ಮಾಡ್ಬೋದಲ್ಲ. ಹಿಂಗೆ ಯೋಚನೆ ಮಾಡ್ದೇನು, ಅದೇ ವಾಸ್ತವ. ಮೋದಿರವರು ಆಯಾ ಕಾಲಕ್ಕೆ ಘಟ್ಟಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾತಾಡಬೇಕು ಚೆನ್ನಾಗಿ ಕಲ್ತಿದ್ದಾರೆ. ಇವತ್ತು ಭಾಳ ಪಾಪ ನಮ್ಮ ಸೋನಿಯಾ ಗಾಂಧಿರವರು ಶಿ ಈಸ್ ಎ ಕ್ಯಾನ್ಸರ್ ಪೇಷೆಂಟು. ಬಿಸಿಲಲ್ಲಿ ಅವ್ರು ಕೊಡೆ ಇಟ್ಕೊಂಡ್ರೆ ಅವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡ್ತಿರಲ್ಲ. LK ಆದ್ವಾನಿರೋರನ್ನ, ಮುರಳಿ ಮನೋಹರ್ ಜೋಶಿರವ್ರನ್ನ ನೀವು ಹೆಂಗ್ ನೆನೆಸ್ಕೊಂಡು ಮನೆಗೆ ಕಳಿಸಿದ್ದೀರಂತ ದೇಶ ಕಂಡಿಲ್ವಾ ಸರ್? ಪ್ರಾಬ್ಲಮ್ ಏನಂದ್ರೆ ಸರ್, ಮೋದಿ ಅವ್ರ ಹೇಳಿಕೆನಲ್ಲಿ ಗಮನಿಸಬೇಕಾಗಿರುವಂತದ್ದು ಅವ್ರು ಸೋನಿಯಾ ಗಾಂಧಿಗೆ ಛತ್ರಿ ಹಿಡಿದಿದ್ದೀರಾ ಅನ್ನೋದಲ್ಲ ಅವ್ರು ಮಾತಾಡ್ತಿರೋದು. ಖರ್ಗೆ ಅವ್ರಿಗೆ ಹಿಡಿಲಿಲ್ಲ ಅನ್ನೋದಲ್ಲ. ಅಂದ್ರೆ ಅಲ್ಲೂ ಕೂಡ ಪ್ರಾಧಾನ್ಯತೆ, ಪ್ರಾಮುಖ್ಯತೆ, ಒಂದು ಆದ್ಯತೆ ಎಲ್ಲ ಸಿಗೋದು ಗಾಂಧಿ ಪರಿವಾರಕ್ಕೆ. ಮೋದಿರವರಿಗಿನ್ನ ಚೆನ್ನಾಗಿ ನಾವು ಮಾತಾಡೋದು ಕಲ್ತಿದ್ದೀವಿ. ನಿಮ್ಮ ಈ ಕಳ್ಳ ಆಟದ ಮಾತುಗಳು ಬೇಡ. ನೀವು ನಿಮ್ಮನ್ನು ನೋಡ್ಕೊಳ್ಳಿ. ಫಸ್ಟ್ ಈ ದೇಶ ಜನಕ್ಕೆ ಉತ್ತರ ಕೊಡಿ. ಪಾರ್ಟಿ ಕಡ್ದಂಥ LK ಆದ್ವಾನಿನ ಏನು ಮಾಡಿದ್ದೀರಾ, ಮುರಳಿ ಮನೋಹರ್ ಜೋಶಿನ ಏನು ಮಾಡಿದ್ದೀರಾ, ಹೆಂಗ್ ನಡೆಸ್ಕೊತಾ ಇದ್ದೀರಾ, ಅದಕ್ಕೆ ಉತ್ತರ ಕೊಡಿ. ಆಮೇಲೆ ಬೇರೆ ಪಕ್ಷದ ಮಾತಾಡಿ. ಮೋಹನ್ ಏನ್ ಗೊತ್ತಾ, ಒಂದೇ ಉತ್ತರಕ್ಕೆ ಸಮಯ ಇರೋದು. ಅದಾದ್ಮೇಲೆ ನಾನು ಶಂಭುಲಿಂಗನ್ ಗೌಡ್ರು ನಾನು ಉತ್ತರ ಕೊಡ್ಲೇಬೇಕು. ತುಂಬಾ ಅಲಿಗೇಷನ್ಸ್ ಬಂದಿದೆ ನೋಡಿ. ಗಂಗಾಧರ್ ಮೂರ್ತಿ ಅವರು, ನಾನು 2 ವಿಚಾರ, ಒಂದು ಲಿಂಗಾಯತರ ಪ್ರಶ್ನೆ ಇದರಲ್ಲಿ, ಒಂದು ದಲಿತರ ಪ್ರಶ್ನೆ ಇದ್ದಿರೋದು. ಬ್ಲಾಂಕ್ ಸ್ಟ್ರೈಟ್ ಆ ವಿಚಾರದಲ್ಲಿ ಅವ್ರಿಗೆ ಇನ್ನೂ 2 ಮೋದಿ ಅವ್ರು ಕೇಳಿದಂತೆ 2 ಪ್ರಶ್ನೆಗೆ ಇನ್ನೂ ಉತ್ತರ ಕೊಡೋಕೆ ಅವ್ರ ಕೈಲಿ ಆಗೇ ಇಲ್ಲ. ವೀರೇಂದ್ರ ಪಾಟೀಲ್ರು ಆ ಕಾಲದಲ್ಲಿ ಹತ್ತತ್ರ ಐ ಥಿಂಕ್ 172 ಸೀಟ್ಸ್ ಕಾಂಗ್ರೆಸ್ಗೆ ಬಂದಿದ್ದು. ಆ ರೀತಿ ಒಂದು ಮ್ಯಾಸಿವ್ ಮೆಜಾರಿಟಿ ತಂದ್ಕಟ್ಟವ್ರನ್ನ ನೀವು 1.5 ವರ್ಷದಲ್ಲೇ ಕೆಳಗಿಳಿಸ್ತೀರಾ ಅಂತಂದ್ರೆ ಏನು ಕಾರಣ? ಇವ್ರು ಸುಳ್ಳು ಹೇಳೋದೀಗ ಏನು ಹೆಲ್ತ್ ರೀಸನ್ ಇತ್ತು ಅಂತ ಹೇಳ್ಬಿಟ್ಟು ಆಯ್ತಲ್ಲ. ನೆಕ್ಸ್ಟ್ ನಿಜಲಿಂಗಪ್ಪನವ್ರು ಏನಕ್ಕೆ ಇಳಿಸಿದ್ರಿ, ಅದಕ್ಕೂ ಉತ್ತರ ಇಲ್ಲ ಅವ್ರ ಹತ್ರ. ತಿರ್ಗಾ ಇದೇ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು 2013ವರೆಗೂ ಪಾರ್ಟಿ ಕಟ್ಟಿದವರು ಕಾಂಗ್ರೆಸ್ನ ಸ್ಟೇಟಲ್ಲಿ, ಅವ್ರನ್ನ ಸೈಲೆಂಟಾಗಿ ಮುಗಿಸ್ಬಿಟ್ರು. ಹಂಗೇನೇನೆ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು CM ಆಗ್ಬಿಟ್ರು. ಮೊನ್ನೆ ಪರಮೇಶ್ವರ್ ಹೇಳ್ತಾ ಇದ್ರು 10 ಜನ CM ಕ್ಯಾಂಡಿಡೇಟ್ ಇದ್ದಾರೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು. ಡಜನ್ನು. ತಿರ್ಗಾ ಆಮೇಲೆ ದಲಿತರ ವಿಚಾರಕ್ಕೆ ಅಂತ ಬಂದ್ರೆ ಮತ್ತೊಂದು ತಗೊಂಡ್ರೆ ನೀವು ಅಂಬೇಡ್ಕರ್ನೇ ಮುಗಿಸ್ದವ್ರು ಇವ್ರು. ಆಗ ಮೊನ್ನೆ ಅಲ್ಲ, ಅವ್ರ ಎದುರುಗಡೆನೇ ಇವ್ರು ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಸೋಲಿಸಿದವ್ರು ಇವರು. ಅವ್ರು ಕೇಳಿದ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿಲ್ಲ, ಅವ್ರು ಯಾವುದೋ ಎಕನಾಮಿಕ್ ಅಫೇರ್ಸ್ ರಿಸರ್ಚ್ ಅಂತ ಕೊಟ್ಬಿಟ್ರು ಅವ್ರಿಗೆ. ಅವರೇ ಹೇಳ್ಕೊಂಡಿದ್ದಾರೆ ಒಂದ್ ಕಡೆ ಸಂವಿಧಾನದ ಹಲವು ಆಶಯಗಳು ನನ್ನ ಪರ್ಮಿಷನ್ ಕೇಳ್ದಿರಾ ಅಥವಾ ನನ್ನ ಆಶಯದ ವಿರುದ್ಧವಾಗಿ ಕೆಲವೊಂದು ಕ್ಲಾಸ್ಗಳು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಅವಾಗ ಕಾಂಗ್ರೆಸ್ ಅವ್ರು ಏನೋ ಮಾತಾಡಲೇ ಇಲ್ಲ. ಇನ್ಫ್ಯಾಕ್ಟ್ ಸೀತಾರಾಮ್ ಕೇಸರಿ ಅವ್ರ ಬಗ್ಗೆ ಅವ್ರು ಏನೋ ಮಾತಾಡೋದೇ ಇಲ್ಲ. ಅವರು ಮುಗಿಸ್ಬಿಟ್ರು ಹಂಗೆ ಸೈಲೆಂಟ್ ಆಗಿ. ತಿರ್ಗಾ ಇವ್ರೇನು ಕಡಿಮೆನಾ JDSನವರು? SR ಬೊಮ್ಮಾಯಿನ ಇದೇ ಗವರ್ನರ್ ಮನೆ ಮುಂದೆ MLAಗಳನ್ನ ಪೆರೇಡ್ ಮಾಡಿಸ್ಬಿಟ್ಟು ದೇವೇಗೌಡರ ಕೆಳಗಿಳಿಸಿರಲ್ಲ ಲಿಂಗಾಯತರ ನಾಯಕನ, ಅವಾಗ ನೆನಪಾಗ್ಲಿಲ್ವಾ? ತಿರ್ಗಾ ಆಮೇಲೆ ಯಡಿಯೂರಪ್ಪನವ್ರ ಕೈಲಿ 2008ರಲ್ಲಿ ಅಧಿಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ದುಡಿಸ್ಕೊಂಡ್ಬಿಟ್ಟು ಅಧಿಕಾರ ಕೊಟ್ರ, ಅವತ್ತು ಕಣ್ಣೀರು ಹಾಕ್ಬಿಟ್ಟು ಯಡಿಯೂರಪ್ಪನವ್ರು ಹೋದ್ರಲ್ಲ, ಅವತ್ತು ನೆನಪಾಗ್ಲಿಲ್ವ ಅವ್ರಿಗೆ? ನೋಡಿ, ನಮ್ಮ ಪಕ್ಷದಲ್ಲಿ ಯಡಿಯೂರಪ್ಪನವರು
ಮಹಾನಾಯಕ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಪಕ್ಷ ಕಟ್ಟಿರೋರು ಅವರು, ಕರ್ನಾಟಕದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿರೋರು ಅವರು. ನನ್ಗೆ ಏನ್ ಗೊತ್ತಾ, ನಮ್ಗೆ ಹೇಳ್ದಾಗ ನಾನು ಯಾವತ್ತೂ ಹೇಳ್ತೀನಿ, ರಮೇಶ್ ಬಾಬು ಅವ್ರು ಇದ್ರವತ್ತು ನಮ್ಗೆ ಹೇಳ್ತಿದ್ದೀರಾ, ನಿಮ್ಗೆ ನೀವು ರಿಮೈಂಡ್ ಮಾಡ್ಕೊತಿದ್ದೀರಾ ಗೊತ್ತಾಗಲ್ಲ. ರೀಸೆಂಟ್ ಟೈಮಲ್ಲಿ ಅಂತೂ ನೀವಾಗಲೇ ಒಳ್ಳೆ ಪ್ರಶ್ನೆ ಎತ್ತಿದ್ರಿ. 75 ಇಯರ್ಸ್ ದಾಟಿದ್ರೂ ಸಹ, ಅದು ನಮ್ಮ ಪಕ್ಷದ ಇಂಟರ್ನಲ್ ರೂಲ್ ಇದ್ರೂ ಸಹ, ಅವರ ಒಂದು ಲೀಡರ್ಶಿಪ್ ಸ್ಕಿಲ್ ಆಗ್ಬೋದು, ಅವರ ಒಂದು ಆಡಳಿತ ಎಫರ್ಟ್ ನೋಡ್ಕೊಂಡು ಅವರು ಮುಖ್ಯಮಂತ್ರಿಗಳಾಗಿದ್ದು, ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನವ್ರ ತರ ಅಥವಾ ಇವ್ರ ತರ JDS ನವ್ರ ತರ ಅವ್ರು 85 ವರ್ಷ 90 ವರ್ಷ ಅದನ್ನ ಚೇರ್ನಲ್ಲೇ ಕುತ್ಕೊಂಡ್ಬಿಟ್ಟು ನನ್ಗೆ ಅಧಿಕಾರ ಬೇಕು, ಕೊನೆವರೆಗೂ ನಾನು ಅಧಿಕಾರ ಅಂಬೋಸ್ಕೊಂಡಿರ್ತೀನಿ ಅನ್ನೋ ಪಕ್ಷ ಅಲ್ಲ ನಮ್ದು ಕೇಡರ್ ಬೇಸ್ಡ್ ಪಾರ್ಟಿ. ಯಾವುದೋ ಒಂದು ಕುಟುಂಬಕ್ಕೆ ಸೀಮಿತವಾಗಿ ನಾವು ಮಾತ್ರ ಇರ್ತೀವಿ, ನಮ್ಮಲ್ಲೇ ಇರ್ತೀವಿ, ಎಷ್ಟೇ ವಯಸ್ಸಾದ್ರೂ ಇರ್ತೀವಿ ಅನ್ನೋ ಪಕ್ಷ ನಮ್ದು ಅಲ್ಲವೇ ಅಲ್ಲ. ಗೊತ್ತಾಯ್ತಲ್ಲ? ಯಡಿಯೂರಪ್ಪನವರು ಕರ್ನಾಟಕ ಕಂಡ ಈಸ್ ಎ ವೆರಿ ಬಿಗ್ ಲೀಡರ್, ಆಯ್ತಲ್ಲ? ಅವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಆಯ್ತು ಅವ್ರ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಮಾಡ್ಕೊಂಡು ಹೋಗಿದ್ರೆ ಆಬ್ವಿಯಸ್ಲಿ ಅವ್ರ ಪಕ್ಷದಲ್ಲಿ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಅವರೆಲ್ಲರೂ ನಮ್ಮ ನಾಯಕರು, ಅವ್ರ ನಾವು ಎಲೆಕ್ಷನ್ಗೆ ಹೋಗೋದು. ಅಲ್ಲ, ಇದರಿಂದ ಚುನಾವಣೆ ಇಲ್ವಾ? ಈ ನಿಜಲಿಂಗಪ್ಪ ಅವರ ನೆನಪು, ಮತ್ತೆ ಇವರು ವೀರೇಂದ್ರ ಪಾಟೀಲ್ ಅವ್ರ ನೆನಪು, ಇವತ್ತು ಖರ್ಗೆ ಅವ್ರ ಉಲ್ಲೇಖ, ಇದರಿಂದ ರಾಜಕಾರಣ ಇಲ್ಲ. ಅಲ್ಲ, ಅದ್ ನಡೆದಿದ್ ನಿಜ ತಾನೆ, ಜನಕ್ಕೆ ಹೇಳ್ಬೇಕಲ್ಲ ನಾವು. ತಪ್ಪೇನದ್ರಲ್ಲಿ? ಟೈಮಿಂಗ್ ತಪ್ಪೇನ? ಖರ್ಗೆ ಅವರು ರೀಸೆಂಟ್ ಆಗ್ತಾನೆ ಆಗಿದ್ದು ಇನ್ಸಿಡೆಂಟ್. ಇವ್ರು ಹೇಳ್ತಾರ, ವಕ್ತಾರ ಹೇಳ್ತಾರದು ಕರೆಕ್ಟ್ ಇದೆ. ಒಂದು ಯಡಿಯೂರಪ್ಪನವ್ರಿಗೆ 80 ವರ್ಷ ಆಗಿ ಕೂಡಿಸಿದೆ, ಒಂದು ನಮ್ ತರ ಕಾಂಗ್ರೆಸ್ ಅವ್ರ ತರ ಕುಟುಂಬ. ನಾನು ಹಂಗೆ ಹೇಳಿಲ್ಲ, ನೀವು ಟ್ವಿಸ್ಟ್ ಮಾಡಬೇಡಿ. ಒಂದ್ ನಿಮಿಷ ಪ್ಲೀಸ್, ಇಷ್ಟ ಬಂದಂಗೆ ಟ್ವಿಸ್ಟ್ ಮಾಡಬಾರ್ದು. ಕುಟುಂಬ ರಾಜಕಾರಣನೂ ಕೂಡ ನಮ್ಮ ಪಾರ್ಟಿಲಿ ಇಲ್ಲ ಅಂದ್ರೆ ಅದರ ಅರ್ಥ ಯಡಿಯೂರಪ್ಪನವ್ರ ಕುಟುಂಬನೂ ಮುಂದೆ ಬಿಜೆಪಿಲಿ ಇರಲ್ಲ ಅಂತ ಅರ್ಥ. ಓಕೆ, ಅಂದ್ರೆ ಅವ್ರ ಸಂದೇಶ ಅವರೇ ಕೊಟ್ಟಿರೋದು. ದೇಶದಲ್ಲಿ ವ್ಯವಸ್ಥಿತವಾಗಿ ಲೀಡ್ಗಳನ್ನ ಮುಗಿಸೋದನ್ನ ಯಾರು ವೃತ್ತಿಪರವಾಗಿ ಕರಗತ ಮಾಡ್ಕೊಂಡಿದ್ರೆ ಮೋದಿರವರು. ಇವತ್ತು ಸಹ ನಾಟ್ ಇವನ್ ಸಿಂಗಲ್ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋದು ಧೈರ್ಯ ಇಲ್ಲ. ನಾಯಿ ಮರಿಗಳ ತರ ಹಿಂಗೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಅದು ಈ ದೇಶದ ಪರಿಸ್ಥಿತಿ. ಅಲ್ಲ, ಸೋನಿಯಾ ಗಾಂಧಿ ಮುಂದೆ ನಿಮ್ಮವ್ರು ಯಾವ ತರ ನಾಯಿ ಮರಿ ತರ ನಿಂತ್ಕೊಂಡಿರ್ತಾರೆ ಅನ್ನೋದನ್ನು ಹೇಳಿ ಸರ್. ಯಾವಾಗ ಒಂದ್ಸತಿ ನಾಯಿ ಮರಿ ಅಂದ್ಬಿಟ್ರು, ಎಲ್ರು ನಾಯಿ ಮರಿ ಎಲ್ಲ ಶುರು ಮಾಡಿದ್ರೆ ಮಾಡಬಾರ್ದಪ್ಪ. ಅಲ್ಲ, ನಿಮ್ಮಲ್ಲಿ ಇರುವಂತ ಈ ಪ್ರಾಣಿ ಪ್ರಿಯತೆನ ನಾನು ಒಪ್ತೀನಿ, ಆದ್ರೆ ಒಬ್ಬ ಮನುಷ್ಯರನ್ನ ಪ್ರಾಣಿಗಳು ಹೋಲ್ಸೋದು ಬೇಡಿ. ಅಟ್ಲೀಸ್ಟ್ ಇಲ್ಲಿ ಆ ಘನತೆ ಗೌರವ ಕಾಪಾಡೋಣ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇಲ್ಲಿ ನನ್ನ ಜೊತೆ ಶಂಭುಲಿಂಗನ್ ಗೌಡ್ರು ಇದ್ದಾರೆ, ರಾಜ್ಯಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಸರ್, ಸರ್ಕಾರಿ ನೌಕರರ ಪರವಾಗಿ ನೀವು ಇಲ್ಲಿ ಕೂತಿದ್ದೀರಿ, ಕೆಲವೇ ನಿಮಿಷಗಳು ನನ್ನ ಹತ್ರ ಇರೋದು. ಸರ್, ನಾನು ನೇರ ಕೇಳ್ತೀನಿ, 40% ವೇತನವನ್ನು ಹೆಚ್ಚಳ ಮಾಡು ಅಂದ್ರೆ ಸರ್, ಅದು ಯಾವುದೇ ಸೆಕ್ಟರ್ ಅಲ್ಲಾದ್ರೂ ಅದು ಒಂದು ರೀತಿಯಲ್ಲಿ ಅನ್ರಿಯಲಿಸ್ಟಿಕ್, ನೈಜತೆಗೆ ದೂರವಾದಂಥ ಒಂದು ನಿರೀಕ್ಷೆ ಅಂತ ನಾವು ಭಾವಿಸ್ಬೋದು. 40% ಜಾಸ್ತಿ ಮಾಡಿದ್ರೆ ಸರ್ಕಾರದ ಬೊಕ್ಸದ ಮೇಲೆ ಎನಿವೇರ್ ಬಿಟ್ವೀನ್ 10,000 to 12,000 crore ಎಕ್ಸ್ಟ್ರಾ ಬಿಲ್ ಬರುತ್ತೆ. ಸರ್, 40% ಜಾಸ್ತಿ ಕೇಳ್ತಿದ್ದೀರಿ, ಇದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್ ಕೇಳ್ತಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ಈಗ ನೀವು ಕೇಳಿದ ಹಾಗೆ ಈ ರಾಜ್ಯದಲ್ಲಿ 5,40,000 ಸರ್ಕಾರಿ ನೌಕರರು, BBMP ಮತ್ತು ಉಳಿದೆಲ್ಲ ಸೇರಿದ್ರೆ ಒಂದು 10 ಲಕ್ಷ ಸರ್ಕಾರಿ ನೌಕರರು ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು 30% ಕೊಟ್ಟಿದ್ದರು, ಅವಾಗ 10,508 ಕೋಟಿ ರೂಪಾಯಿ ಆಗಿತ್ತು. ಈಗ ನಾವು 40% ಕೇಳ್ತೀವಿ, ಯಾಕಂದ್ರೆ 3 ಲಕ್ಷ ಬಜೆಟನ್ನು ಮಂಡನೆ ಮಾಡುತ್ತೆ ನಮ್ಮ ಸರ್ಕಾರ. ಆ 3 ಲಕ್ಷ ಬಜೆಟ್ ಮಂಡನೆ ಮಾಡುವಂಥ ಕಾಲದಲ್ಲಿ ಅದಕ್ಕೆಲ್ಲ ಪೂರಕವಾಗಿ ಕೆಲಸ ಮಾಡೋಂಥವ್ರೆ ನಮ್ಮ ಸರ್ಕಾರಿ ನೌಕರರು. ಕೆಳಮಟ್ಟದಿಂದ ಹಿಡಿದು ಇವತ್ತು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಿರ್ಬೋದು, ಯಾವುದೇ ಇರ್ಬೋದು, ಇಷ್ಟೆಲ್ಲ ದುಡಿಯುವಂಥ ವರ್ಗ ಇದೆ ರಾಜ್ಯದವ್ರು. ನಾವು ಅಂದ್ರೆ ನೀವೇನು ಹೇಳ್ತಿದ್ದೀರಿ, ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಸರ್ಕಾರದ ಬಾಕ್ಸ್ದಲ್ಲಿ ದುಡ್ಡಿದೆ, ನಮ್ಗೆ ಯಾಕೆ ಕೊಡ್ತಿಲ್ಲ? ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಕೊಟ್ಟಿದ್ದಾರೆ. ಸುಮಾರು ರಾಜ್ಯದಲ್ಲಿ ಅತಿ ಕಡಿಮೆ ಸಂಬಳವನ್ನು ತೆಗೆದುಕೊಳ್ತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ. ಅದಕ್ಕೆ ದಯವಿಟ್ಟು ನಾವು ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಸರ್, ಅದು ಸರಿ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ, ಕೇರಳ ಮತ್ತು ತೆಲಂಗಾಣನು ಲಿಸ್ಟಲ್ಲಿದೆ. ನಾನು ಭಾಳ ಓದಕ್ಕಾಗಲಿಲ್ಲ ಇವತ್ತು ಇದ್ರ ಬಗ್ಗೆ, ಬಟ್ ನನಗೆ ಗೊತ್ತಿದೆ ಅತಿ ಕಡಿಮೆ ವೇತನ ಯಾವ ರಾಜ್ಯದಲ್ಲಿದೆ ಅಂತ. ಇನ್ನೊಂದು ದಿವಸ ಅದನ್ನು ವಿತ್ ಪ್ರೂಫ್ ಬಂದು ಮಾತನಾಡ್ತೀನಿ. ಶಂಭುಲಿಂಗನ್ ಕೊಟ್ಟರೆ ಪ್ರಶ್ನೆ ಇರೋದಿಷ್ಟೇ, ನಿಮ್ಮ ಸೇವೆಗಳ ಮೇಲೆ ರಾಜ್ಯದ ಸಾರ್ವಜನಿಕರು ಅವಲಂಬಿತರಿದ್ದಾರೆ. ನೀವು ಒಂದು ದಿವಸ ಕೆಲಸ ನಿಲ್ಲಿಸಿದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ, ಸರ್ಕಾರ ವಹಿವಾಟು ಒಂದು ಕಡೆ. ಎಷ್ಟೋ ಜನ ಬಡವರು ಊರು ಬಿಟ್ಟು ತಹಸೀಲ್ದಾರ್ ಆಫೀಸಿಗೆ, ಇನ್ನೊಂದು ಕಚೇರಿಗೆ, ಕಂದಾಯ ಕಚೇರಿಗೆ ಅಲ್ಲಿ ಇಲ್ಲಿ ಬರ್ತಾನೆ ಇರ್ತಾರೆ. ಅವ್ರದ್ದೆಲ್ಲ ಕತೆಗಳು ಹೇಳಿ. ಅಲ್ಲಿ ನಾವೀಗ 9 ತಿಂಗಳ 1 ವರ್ಷದಿಂದನೂ ಕೂಡ ನಾವು ಸರ್ಕಾರದ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ, ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೇಳ್ತಾ ಇದ್ದೀವಿ. ಕೇವಲ 1 ವಾರದಿಂದ ಅಲ್ಲ. ನಾವು ನಮ್ಮನ್ನು ಈ ರೀತಿ ನಾಳೆಗೆ ಬೀದಿಗೆ ಬಿಡ್ತಕ್ಕಂಥದ್ದು ಸರ್ಕಾರನ ಮಾಡ್ತಾ ಇದೆ ಅಂತ ನಂದು ಭಾವನೆ. ಈಗ ಸಾರ್ವಜನಿಕರ ಪರವಾಗೂ ನಾನು ಈ ತರ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ ಶಂಭುಲಿಂಗನ್. ನೀವು ಸರ್ಕಾರನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಿ ಅಂತಾರೆ, ಅವ್ರಿಗೆ ಏನ್ ಹೇಳ್ತೀವಿ? ಬ್ಲಾಕ್ ಮೇಲ್ ಅಲ್ಲ ಇದು. ನಾವು ಬ್ಲಾಕ್ ಮೇಲ್ ಮಾಡೋದಾದ್ರೆ ನಾವು ಈಗ ಬಜೆಟ್ನಲ್ಲಿ 2000 ಮೊನ್ನೆ 17ನೇ ತಾರೀಕಿಗೆ ಬಜೆಟ್ ಮಾಡಿದರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅದರಲ್ಲಿ ನಮ್ಗೇನಾದರೂ ಸ್ವಲ್ಪ 7ನೇ ವೇತನ ಆಯೋಗಕ್ಕೆ
ಸ್ವಲ್ಪ ಹಣವನ್ನು ಕಾಯ್ದಿರಿಸಿ ಮುಂದೆ ವರದಿಯನ್ನು ತರಿಸ್ಕೊಂಡು ನಾವು ಅದನ್ನ ಸರಿ ಮಾಡ್ತೀವಿ ಜಸ್ಟ್ ಅಂದಿದ್ರೆ ನಿಮ್ ನಾವು ಈ ಗಮನಕ್ಕೆ ರೀತಿ ಹೇಳ್ತೀನಿ, ಬೀದಿಗೆ ಇಳಿತಿದ್ದಿಲ್ಲ. ನನಗೊಂದು ಅವಕಾಶ ಸಿಕ್ತು ಮುಖ್ಯಮಂತ್ರಿಗಳನ್ನ ಒಂದು ಸಂದರ್ಶನದಲ್ಲಿ ಅವ್ರ ಜೊತೆ ನಾನು ಭಾಗವಹಿಸಿದೆ. ಅವತ್ತು ನಾನು ಕೇಳಿದೆ ಅವ್ರಿಗೆ, ಸರ್ ನಿಮ್ಮ ಪಕ್ಷದಲ್ಲೇ ಕೆಲವು ನಾಯಕರಿಗೆ ಬೇಸರ ಇದೆ, ನೀವು 7ನೇ ವೇತನ ಆಯೋಗದ್ದು ಘೋಷಣೆ ಮಾಡಲಿಲ್ಲ ಅಂತ. ಅವ್ರು ಅವತ್ತು ನನಗೆ ಹೇಳಿದ್ರು, ನಾನು 6,000 ಕೋಟಿ ಸೆಪ್ರೇಟ್ ಇಟ್ಟಿದ್ದೀನಿ, ಅದು ನಾವು ಘೋಷಣೆ ಮಾಡಲೇಬೇಕು ಅಂತಿಲ್ಲ, ಅದು ಅಪೆಂಡಿಕ್ಸಲ್ಲಿದೆ. ಬಜೆಟ್ ಪುಸ್ತಕದ ನೀವು ಅಪೆಂಡಿಕ್ಸ್ ತೆಗೆದು ಓದಿ, ಅದರಲ್ಲಿ 6,000 ಕೋಟಿ ನಾನು ಇಟ್ಟಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು. ಇವತ್ತಿಗೆ ಮಧ್ಯಂತರ ವರದಿ ಅಂತ ಏನು ಹೇಳ್ತಿದ್ದಾರೆ, ಆ ಮಧ್ಯಂತರ ವರದಿಗೆ 6,000 ಕೋಟಿ ಹೊಂದಿಸ್ಬೋದಲ್ಲ ಅಂತ ಕೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಶೂರ್. ಅಲ್ಲ, ಈಗ ಆ ಮಧ್ಯಂತರ ವರದಿಯಲ್ಲಿ ಈಗ 6,000 ಕೋಟಿ ಎಷ್ಟಾಗುತ್ತೆ? 10% ಆಗುತ್ತೆ. ಈಗ ನಾವು ಕೇಳೋದೇನ್ರಿ, 40% ಕೇಳಿದ್ರು ಸುಮಾರು 13,000-14,000 ಕೋಟಿ ಆಗ್ಬೋದು. ಕೊಡ್ಲಿ, ಏನಾಯ್ತು? ದುಡಿಯುವಂಥ ವರ್ಗ ಚೆನ್ನಾಗಿರ್ಬೇಕಲ್ಲ. ದುಡಿಯುವಂಥ ವರ್ಗ ಈ ರಾಜ್ಯದಲ್ಲಿ ಎಲ್ಲದಕ್ಕೂ ಕೆಳಮಟ್ಟದಿಂದ ದುಡಿಯುವಂಥ ವರ್ಗ. ಈ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಇರಲಿಲ್ಲ ಅಂದ್ರೂ ಹೋಗಿ ಕೆಲಸವನ್ನು ಮಾಡ್ತಾರೆ, ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ, ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. ಶಂಭುಲಿಂಗೇಗೌಡ್ರೆ, ಕಡೆಯದಾಗಿ 30 ಸೆಕೆಂಡ್ಸ್ ಸರ್ಕಾರಕ್ಕೆ ನ್ಯೂಸ್ 18 ವೇದಿಕೆ ಮೂಲಕ ನೀವೇನು ಕೇಳಕ್ಕೆ ಬಯಸ್ತೀರಿ? ಈಗಾಗಲೇ ಒಂದು ಹಂತದ 2 ಹಂತದ ಮಾತುಕತೆಗಳಾಗಿದ್ದಾವೆ. ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಹಣಕಾಸಿನ INS ಪ್ರಸಾದ್ ಅವರು, ಮಂಜುನಾಥ್ ಸರ್ ಅವರು ಮತ್ತು ಜಾಫರ್ ಸರ್ ಅವರು, ಕೌಲ್ ಮೇಡಮ್ ಅವರು ಎಲ್ಲ ಇದ್ದರು. ಮಾತುಕತೆ ಕರೆದ್ರು ಮತ್ತು ಮಾತುಕತೆ ಅವತ್ತು ಸಮರ್ಪಣೆ ಆಗಿಲ್ಲ. ರಾತ್ರಿ 9 ಗಂಟೆಗೆ ಮುಖ್ಯಮಂತ್ರಿಗಳು ಕೃಷ್ಣಾದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಬಹುಶಃ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರನ್ನೂ ನೋಡಬೇಕಾದಂಥ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರನ್ನು ಕೂಡ ನೋಡಲಿ. ಬಹುಶಃ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಸಫಲ ಆದರೆ ನಾವು ನಾಳೆ ಮುಸ್ಕರಕ್ಕೆ ಹೋಗೋದಿಲ್ಲ. ಬಹುಶಃ ಮುಸ್ಕರಕ್ಕೆ ಅಕಸ್ಮಾತ್ ಅದು ಸಫಲ ಆಗದೆ ಹೋದರೆ ಆಸ್ ಇಟ್ ಈಸ್ 1/3/2023 ನಾವು ಅನಿರ್ದಿಷ್ಟ ಕಾಲದವರೆಗೆ ಮುಸ್ಕರಕ್ಕೆ ಹೋಗೋದಂತೂ ನಿಜ. ರೈಟ್. ಶಂಭುಲಿಂಗೇಗೌಡ್ರೆ, ಧನ್ಯವಾದ. ನನ್ನೆಲ್ಲ ಅತಿಥಿಗಳಿಗೆ ರಮೇಶ್ ಬಾಬು ಅವರೇ, ಮೋಹನ್ ವಿಶ್ವ ಅವರೇ, ಗಂಗಾಧರ್ ಮೂರ್ತಿ ಅವರೇ, ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.